ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ ಮಹಿಮೆ. ಪ್ರೀತಿ ನೀತಿಗಳನ್ನು ಕುರಿತು ಹಾಡುವೆನು, ಯೆಹೋವನೇ ನಿನ್ನನ್ನು ಕೊಂಡಾಡುವೆನು. ಸನ್ಮಾರ್ಗವನ್ನು ಲಕ್ಷಿಸಿ ನಡೆಯುವೆನು. ನನಗೆ ಯಾವಾಗ ದರ್ಶನ ಕೊಡುವಿ? ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ನಡೆದುಕೊಳ್ಳುವೆನು. ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ. ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಗೊಡವೆ ನನಗೆ ಬೇಡ. ಮೂರ್ಖತನವು ನನ್ನನ್ನು ಬಿಟ್ಟು ಹೋಗಲಿ, ಕೆಟ್ಟತನವನ್ನು ಅರಿಯದಿರುವೆನು. ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು. ಸೊಕ್ಕಿನ ಕಣ್ಣು, ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ದೇಶದಲ್ಲಿರುವ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು, ಅವರೇ ನನ್ನ ಸನ್ನಿಧಿಯಲ್ಲಿ ವಾಸಿಸಬೇಕು. ಸನ್ಮಾರ್ಗಿಯೇ ನನ್ನ ಸೇವೆಯಲ್ಲಿರಬೇಕು. ಮೋಸಗಾರನು ನನ್ನ ಮನೆಯಲ್ಲಿ ಇರಲೇಬಾರದು. ಸುಳ್ಳಿಗಾರನು ನಿನ್ನ ಮುಂದೆ ನಿಲ್ಲಕೂಡದು. ಯೆಹೋವನ ಪಟ್ಟಣದಲ್ಲಿ ಕೆಡುಕರೇ ಉಳಿಯದಂತೆ ಪ್ರತಿ ಮುಂಜಾನೆಯಲ್ಲಿ ದೇಶದ ದುಷ್ಟರನ್ನು ಸಂಹರಿಸುತ್ತಾ ಬರುವೆನು. ಹಾಲೆಲೂಯಾ, ಆಮೆನ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆವಾಗಲಿ. ಯೇಸುವೇ ಸ್ತೋತ್ರ, 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 ಯೇಸುವೇ ಆರಾಧನೆ. ಓ ಯೇಸುವೇ ನಿಮಗೆ ಆರಾಧನೆವಾಗಲಿ. ಯೇಸುವೇ ಆರಾಧನೆ, ಓ ಯೇಸುವೇ ನಿಮಗೆ ಆರಾಧನೆ. ಯೇಸುವೇ ಸ್ತೋತ್ರ, ಸ್ತೋತ್ರ, ಯೇಸುವೇ ಸ್ತೋತ್ರ, ಆರಾಧನೆ, ಯೇಸುವೇ ಸ್ತೋತ್ರ, ಓ ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಓ ಯೇಸುವೇ ಸ್ತೋತ್ರ, ಯೇಸುವೇ ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ನಿಮಗೆ ಸ್ತೋತ್ರ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. 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 ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮದಲ್ಲಿ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ 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 ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಪಾಪ ಪರಿಹಾರಿ ಯೇಸು, ಶಾಪ ಪರಿಹಾರಿ ಯೇಸು, ಸಂತೋಷ ಸಮಾಧಾನ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ
ಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ. ಪರಾಕ್ರಮಶಾಲಿ ಯೇಸು, ಕರುಣೆಯ ಸಾಗರ ಯೇಸು, ಯೇಸುವಿನ ಆತ್ಮನಲ್ಲಿ ಆನಂದವೇ. ಆನಂದವೇ, ಓ ಆನಂದವೇ, ಯೇಸುವಿನಲ್ಲಿ ನನಗೆ 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 ಆನಂದವೇ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆವಾಗಲಿ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ, ಹಲ್ಲೆಲೂಯ. ಓ ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ, ನಿಮಗೆ ಆರಾಧನೆ. ಯೇಸುವೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ನಿತ್ಯ ಸ್ತುತ್ಯ ಕರ್ತನ, ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ, ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ. ಮನುಷ್ಯನಾಗಿ ಕಾಣಲು ಮನುಷ್ಯ ರೂಪ ತಾಳಿದಿ. ಪ್ರೇಮವೇ ಹೃದಯದಿ, ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ, ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ, ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕೂಜೆ ಕಂಬ ಮೇಲೆ ದಿವ್ಯ ರಕ್ತ ಚೆಲ್ಲಿದಿ. ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದಿ. ರಕ್ಷಣಾ ನಂದವ, ರಕ್ಷಣಾ ನಂದವ ಹಾಡಿ ಸುಗಮ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ, ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ.
ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ, ಮನುಷ್ಯನಾಗಿ ಕಾಣಲು ಮನುಷ್ಯ ರೂಪ ತಾಳಿದೆ. ಪ್ರೇಮವೇ ಹೃದಯದಿ, ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಮಹಿಮೆ ಲೋಕ ತ್ಯಾಜಿಸಿ ದೀನನಾಗಿ ಬಂದೆನಿ, ಮನುಷ್ಯನಾಗಿ ಕಾಣಲು ಮನುಷ್ಯ ರೂಪ ತಾಳಿದೆ. ಪ್ರೇಮವೇ ಹೃದಯದಿ, ಪ್ರೇಮವೇ ಹೃದಯದಿ ಶುದ್ಧರಾಗಿ ಮಾಡಿದೆ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಕ್ರೂಜೆ ಕಂಬ ಮೇಲೆಯೇ ದಿವ್ಯ ರಕ್ತ ಚೆಲ್ಲಿದಿ, ನನ್ನ ಕ್ರೂರ ಪಾಪಕ್ಕೆ ಕ್ರೂರ ಮರಣ ತಾಳಿದಿ. ರಕ್ಷಣಾ ನಂದವ, ರಕ್ಷಣಾ ನಂದವ ಹಾಡಿಸು ಗುಮ ಮಾಡಿದಿ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ನಿತ್ಯ ಸ್ತುತ್ಯ ಕರ್ತನ ನನ್ನ ಹೃದಯ ಪಾಲನ. ಅಮಿತ ನಿನ್ನ ಪ್ರೀತಿಯ ನೆನೆವುದೆಂದು ಎನ್ಮನ. ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ. ಯೇಸುವೇ ಸ್ತೋತ್ರ. ನನ್ ಪ್ರಾಣ ಪ್ರಿಯನು ಅತಿ ಸುಂದರನು, ಸಾವಿರರಲ್ಲಿ ಸಾವಿರರಲ್ಲಿ
ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಯೇಸು ಯೇಸು ಅತಿ ಸುಂದರನು ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಯೇಸು ಯೇಸು ರಾಜವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ನಿನ್ನ ರಾಜವು ನಿನ್ನ ಬಲವು ನಿನ್ನ ಮಹಿಮೆಯು ಎಂದೆಂದಿಗೂ ಆಮೆನ್. ಯೇಸು 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 ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ನನ್ ಪ್ರಾಣ ಪ್ರಿಯನು ಅತಿ ಸುಂದರನು ಸಾವಿರರಲ್ಲಿ ಯೇಸು Amen. Hallelujah.
ಯೇಸುವೇ ಸ್ತೋತ್ರ. ದೇವರ ವಾಕ್ಯವನ್ನು ಕೇಳುವ ನ್ಯಾಯಸ್ಥಾಪಕರು ಅಧ್ಯಾಯ 6 ವಾಕ್ಯ 1. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಮಿದ್ಯಾನರ ಹಸ್ತವು ಬಲಗೊಂಡದರಿಂದ ಇಸ್ರಾಯೇಲರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಕಂದರ ಗುಹೆ ದುರ್ಗೆಗಳನ್ನು ಮಾಡಿ ಸೇರಿಕೊಂಡರು. ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನರು, ಅಮಲೇಕರು, ಮೂಡಣ ದೇಶದವರು ಇವರಿಗೆ ವಿರೋಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜಾ ಪ್ರಾಂತ್ಯದವರೆಗಿದ್ದ ಎಲ್ಲ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟಿದ್ದರಿಂದ ಇವರಿಗೆ ದವಸಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳ ಸಹಿತವಾಗಿ ಮಿಡಿತೆಗಳಂತೆ ಗುಂಪು ಗುಂಪಾಗಿ ಬಂದರು. ಅವರ ಒಂಟೆಗಳು ಅಸಂಖ್ಯ. ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. ಇಸ್ರಾಯೇಲರು ಮಿದ್ಯಾನರ ದೆಸೆಯಿಂದ ಬಲು ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆಯಿಟ್ಟರು. ಇಸ್ರಾಯೇಲರು ಮಿದ್ಯಾನರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಅವರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳುಹಿಸಿದನು. ಅವನು ಬಂದು ಅವರಿಗೆ, ಇಸ್ರಾಯೇಲರ ದೇವರಾದ ಯೆಹೋವನ ಮಾತನ್ನು ಕೇಳಿರಿ. ಆತನು ಹೇಳುವುದೇನೆಂದರೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತರಿಂದ ನಿಮ್ಮನ್ನು ಕರೆತಂದೆನು. ಐಗುಪ್ತರಿಂದ ನಿಮ್ಮನ್ನು ಬಿಡಿಸಿದಲ್ಲದೆ ಬೇರೆ ಎಲ್ಲ ಬಾಧಕರಿಂದಲೂ ನಿಮ್ಮನ್ನು ಬಿಡಿಸಿ ಅವರನ್ನು ನಿಮ್ಮೆದುರಿನಿಂದ ಅಟ್ಟಿಬಿಟ್ಟು ಅವರ ದೇಶವನ್ನು ನಿಮಗೆ ಕೊಟ್ಟೆನು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದೆನು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. ಆಮೇಲೆ ಯೆಹೋವನ ದೂತನು ಬಂದು ಒಫ್ರದಲ್ಲಿದ್ದ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೀಯೆಜರನ ಗೋತ್ರದವನಾದ ಯೋಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗಿದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಈಗ ಎಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿಬಿಟ್ಟಿದನಲ್ಲ ಅನ್ನಲು ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನರಿಂದ ಬಿಡಿಸು ಎಂದು ಹೇಳಿದನು. ಆಗ ಗಿದ್ಯೋನನು ಆತನಿಗೆ, ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದುದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯೆಹೋವನವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನರೆಲ್ಲರನ್ನೂ ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂವರಿಸಿಬಿಡುವಿ ಅಂದನು. ಅವನು ಆತನಿಗೆ, ಸ್ವಾಮಿ, ದಯವಿರಲಿ, ನನ್ನೊಂದಿಗೆ ಮಾತನಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು. ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಬಿನ್ನವಿಸಲು ಆತನು, ನೀನು ತಿರುಗಿ ಬರುವವರೆಗೆ ನಾನು ಇಲ್ಲೇ ಇರುವೆನು ಅಂದನು. ಗಿದ್ಯೋನನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ 1 ಎಫಾ ಹಿಟ್ಟಿನಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟು ಮಾಂಸವನ್ನು ಪುಟ್ಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಹೊಯ್ದು ಎಲ್ಲವನ್ನು
ಏಲಾ ಮರದ ಕೆಳಗೆ ಆತನ ಮುಂದೆ ತಂದಿಟ್ಟನು. ಆಗ ದೇವದೂತನು ಅವನಿಗೆ ಮಾಂಸವನ್ನು ರೊಟ್ಟಿಗಳನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಹೊಯ್ಯಿ ಅನ್ನಲು ಅವನು ಹಾಗೇ ಮಾಡಿದನು. ಆನಂತರ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳಿಗೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನೂ ದಹಿಸಿಬಿಟ್ಟಿತು. ಯೆಹೋವನ ದೂತನು ಅದೃಶ್ಯನಾದನು. ಆತನು ಯೆಹೋವನ ದೂತನೆಂದು ಗಿದ್ಯೋನನ್ನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೇ, ಯೆಹೋವನೇ, ಯೆಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿದನು. ಆದರೆ ಯೆಹೋವನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಅಂದನು. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವಾ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬಿಯೇಜರ್ ಗೋತ್ರದವರ ಒಫ್ರದಲ್ಲಿರುತ್ತದೆ. ಅದೇ ದಿನ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯು ಕಟ್ಟಿರುವ ಬಾಳನ ಯಾಜನ ವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿರುವ ಅಶೇರವೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿ ಯೆಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞ ವೇದಿಯನ್ನು ಕಟ್ಟಿಸಿ ನೀನು ಕಡಿದು ಹಾಕಿದ ಅಶೇರ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ 2ನೆಯ ಹೋರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸು ಎಂದು ಹೇಳಿದನು. ಆಗ ಗಿದ್ಯೋನನು ತನ್ನ ಸೇವಕರಲ್ಲಿ 10 ಮಂದಿಯನ್ನು ಕರೆದುಕೊಂಡು ಹೋಗಿ ಯೆಹೋವನು ಹೇಳಿದಂತೆಯೇ ಮಾಡಿದನು. ಆದರೆ ಅವನು ತನ್ನ ಮನೆಯವರಿಗೂ ಊರಿನವರಿಗೂ ಹೆದರಿಕೊಂಡಿದ್ದರಿಂದ ಅದನ್ನು ಹಗಲಿನಲ್ಲಿ ಮಾಡದೆ ರಾತ್ರಿಯಲ್ಲಿ ಮಾಡಿದನು. ಊರಿನ ಜನರು ಹೊತ್ತಾರೆಯಲ್ಲೆದ್ದು ಬಾಳನ ಯಜ್ಞ ವೇದಿಯು ಕೆಡವಲ್ಪಟ್ಟದನ್ನು, ಅದರ ಸಮೀಪದಲ್ಲಿದ್ದ ವಿಗ್ರಹ ಸ್ತಂಭವು ಕಡಿಯಲ್ಪಟ್ಟದನ್ನು, ಹೊಸದಾಗಿ ಕಟ್ಟಿದ ಯಜ್ಞ ವೇದಿಯ ಮೇಲೆ 2ನೆಯ ಹೋರಿಯು ಯಜ್ಞವಾದದನ್ನು ಕಂಡು ಹೀಗೆ ಮಾಡಿದವರಾರು ಎಂದು ಒಬ್ಬರನ್ನೊಬ್ಬರು ವಿಚಾರಿಸಿದರು. ಆಮೆನ್. ಈ ದೇವರ ವಾಕ್ಯವು ನಿಮಗೆ ಚಿರಪರಿಚಿತವಾಗಿದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅಮಲೇಕ್ಯರು ಮಿದ್ಯಾನ್ಯರು ಬಂದು ಅವರು ಇಸ್ರೇಲ್ ದೇಶದವರನ್ನು ಬಡವರನ್ನಾಗಿಸಿದರು. ಹೌದು, ಇಸ್ರೇಲ್ ಜನರಲ್ಲಿ ಇದ್ದುದೆಲ್ಲವನ್ನು ಅವರು ದೋಚಿಕೊಂಡು ಹೋದರು. ಅಂದರೆ ಮುಖ್ಯವಾಗಿ ಕೊಯ್ಲಿನ ಸಮಯದಲ್ಲಿ ಬಂದು ಎಲ್ಲವನ್ನು ಹಾಳು ಮಾಡುತ್ತಿದ್ದರು. ಹೌದು, ಅವರು ಬಿತ್ತನೆಯು ಮಾಡಿ ಮುಗಿಸುವವರೆಗೆ ಕಾಯ್ದುಕೊಂಡು ಬೆಳೆಯು ಕೊಯ್ಲಿಗೆ ಬರುವಾಗ ಅವರು ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಉಳಿದದನ್ನು ಹಾಳು ಮಾಡಿಬಿಡುತ್ತಿದ್ದರು. ದೇವರ ವಾಕ್ಯ ಹೇಳುತ್ತದೆ, ಆದುದರಿಂದ ಇಸ್ರೇಲ್ ಜನರು ಬಡತನವನ್ನು ಅನುಭವಿಸಿದರು. ಸರಿಯಲ್ಲವೇ? ಹಾಗಾದರೆ ನಾವಿಲ್ಲಿ ನೋಡುವ ಈ ಬಡತನಕ್ಕೆ ಕಾರಣವೇನೆಂದು ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ದೇವದೂತನು ಗಿದ್ಯೋನನಿಗೆ ಕಾಣಿಸಿಕೊಂಡನು ಮತ್ತು ಗಿದ್ಯೋನನು ಅಲ್ಲಿ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿದನು. ಮತ್ತು ದೇವರ ವಾಕ್ಯ ಹೇಳುತ್ತದೆ, ದೇವದೂತನು ಪುನಃ ಗಿದ್ಯೋನನಿಗೆ ಕಾಣಿಸಿಕೊಂಡನೆಂದು. ಆದರೆ ಈ ಸಲ ದೇವದೂತನು ಒಂದು ಬೇಡಿಕೆಯೊಂದಿಗೆ ಬಂದನು. ಅವನು ಏನೆಂದು ಹೇಳಿದನು? ನೀನು ಈ ನಾಡಿನಲ್ಲಿರುವ ಎಲ್ಲ ನಕಲು ಯಜ್ಞ ವೇದಿಗಳನ್ನು ನಾಶಪಡಿಸಬೇಕೆಂದು. ಸರಿಯಲ್ಲವೇ? ಹೌದು. ಗಿದ್ಯೋನನು ಅವನಿಗೆ ಕಾಣಿಸಿಕೊಂಡ ದೇವದೂತನಿಗೆ ಕಾಣಿಕೆಯನ್ನು ಅರ್ಪಿಸುತ್ತಾನೆ. ಅಲ್ಲಿ ದೇವದೂತನು ಹಠಾತ್ತಾಗಿ ಬಂದು ಕಾಣಿಸಿಕೊಂಡನೆ. ನೀವು ಅದಕ್ಕಿಂತ ಮೊದಲಿನ ವಾಕ್ಯವನ್ನು ಓದಿ ನೋಡಿದರೆ, ಇಸ್ರೇಲ್ ನಾಡಿನಲ್ಲಿ ಬಡತನವು ಬಂದ ಮೇಲೆ ಇಸ್ರೇಲ್ ಜನರು ದೇವರಿಗೆ ಮೊರೆ ಇಡಲು ಪ್ರಾರಂಭಿಸಿದರು.
ಹೌದು, ಅವರು ದೇವರಿಗೆ ಮೊರೆಯಿಡಲು ಪ್ರಾರಂಭಿಸಿದ ಮೇಲೆ ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿಗೆ ಒಬ್ಬ ಪ್ರವಾದಿಯು ಬಂದನೆಂದು, ಆ ಇಸ್ರೇಲ್ ನಾಡಿಗೆ. ಆಮೇನ್. ವಾಕ್ಯ 7ರಿಂದ ಓದುವ. ಇಸ್ರಾಯೇಲರು ಮಿದ್ಯಾನರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆ ಇಟ್ಟಾಗ ಆತನು ಅವರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳುಹಿಸಿದನು. ಅವನು ಬಂದು ಅವರಿಗೆ, ಇಸ್ರಾಯೇಲರ ದೇವರಾದ ಯೆಹೋವನ ಮಾತನ್ನು ಕೇಳಿರಿ. ಆತನು ಹೇಳುವುದೇನೆಂದರೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಿಮ್ಮನ್ನು ಕರೆತಂದೆನು. ಐಗುಪ್ತರಿಂದ ನಿಮ್ಮನ್ನು ಬಿಡಿಸಿದಲ್ಲದೆ ಬೇರೆ ಎಲ್ಲ ಬಾಧಕರಿಂದಲೂ ನಿಮ್ಮನ್ನು ಬಿಡಿಸಿ ಅವರನ್ನು ನಿಮ್ಮೆದುರಿಂದ ಅಟ್ಟಿಬಿಟ್ಟು ಅವರ ದೇಶವನ್ನು ನಿಮಗೆ ಕೊಟ್ಟೆನು. ಇಲ್ಲಿ ಪ್ರವಾದಿ ಬಂದು ಕೆಲವೊಂದು ವಿಷಯಗಳನ್ನು ಇಸ್ರೇಲ್ ಜನರಿಗೆ ಘೋಷಿಸುತ್ತಾನೆ. ಹಾದು ಹೋದ ಸಮಯದಲ್ಲಿ ನಾನು ಈ ಎಲ್ಲ ಕಾರ್ಯಗಳನ್ನು ನಿಮಗಾಗಿ ಮಾಡಿದೆನು. ನಾನು ಬಂಧನದ ನಾಡಿನಿಂದ ನಿಮ್ಮನ್ನು ಬಿಡಿಸಿದೆನು. ನೀವು ದಾಸತ್ವದಲ್ಲಿದ್ದ ಐಗುಪ್ತ ದೇಶದಿಂದ ನಿಮ್ಮನ್ನು ಕರೆತಂದೆನು. ನನ್ನ ಶಕ್ತಿಯುತವಾದ ಬಲಗೈಯ ಬಲದಿಂದ ನಿಮ್ಮನ್ನು ಬಿಡಿಸಿ ತಂದೆನು. ನಿಮ್ಮ ನಡುವೆ ಅದ್ಭುತಗಳನ್ನು ಪವಾಡಗಳನ್ನು ಮಾಡಿದೆನು ನಿಮಗೋಸ್ಕರ. ಆದರೆ ಈಗ ನೀವು ಬಡತನದಲ್ಲಿರಲು ಬೇರೆಯೇ ಕಾರಣಗಳಿವೆ. ಹೌದು, ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. ಹಾಗಾದರೆ ಇಲ್ಲಿ ಅವರ ವೈರಿಗೆ ನೀಡಿದ ಅಧಿಕಾರ ಯಾವುದು? ಅವರ ಬಡತನಕ್ಕೆ ಕಾರಣ ಯಾವುದು? ಅದು ಯಾವಾಗಲೂ ಆ ಜನರ ಅವಿಧೇಯತೆ. ಆಮೇನ್. ಹೌದು, ಯಾವಾಗಲೂ ನಿಮ್ಮ ವೈರಿಗೆ ನಿಮ್ಮ ವಿರುದ್ಧವಾಗಿ ಏನಾದರೂ ಮಾಡಲು ಅಧಿಕಾರವಿದೆ ಎಂದಾದರೆ ಮತ್ತು ಅಲ್ಲಿ ಬಡತನವಿದೆ ಎಂದಾದರೆ ಆ ನಾಡಿನಲ್ಲಿ ನಕಲು ಯಜ್ಞವೇದಿಯನ್ನು ಕಟ್ಟಿದ್ದಾರೆ ಎಂದು ಅರ್ಥ. ಆಮೇನ್. ಹೌದು, ಇಡೀ ನಾಡು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇಡೀ ಪ್ರಾದೇಶಿಕ ಸ್ಥಳ. ಹೌದು, ದೇವರ ವಾಕ್ಯ ಹೇಳುತ್ತದೆ, ಇಡೀ ಇಸ್ರೇಲ್ ದೇಶವು ಬಡತನದಲ್ಲಿದೆ. ಅವರು ವಿಪರೀತವಾದ ಕೊರತೆಯಲ್ಲಿದ್ದಾರೆ. ಹೌದು, ಜನರು ದೇವರಿಗೆ ಮೊರೆಯಿಡುತ್ತಾ ಇದ್ದಾರೆ. ಯಾವುದೇ ಕಾರ್ಯವು ಜರುಗಿಯೇ ಇಲ್ಲವೆಂಬ ರೀತಿಯಲ್ಲಿ. ಹೌದು, ಅವರು ಪಶ್ಚಾತ್ತಾಪ ಪಡುವುದಿಲ್ಲ, ಆದರೆ ದೇವರಿಗೆ ಮೊರೆ ಇಡುತ್ತಾ ಇದ್ದಾರೆ. ದೇವರು ತನ್ನ ದಯಾಳುತನದಿಂದ ಒಬ್ಬ ಪ್ರವಾದಿಯನ್ನು ಕಳುಹಿಸುತ್ತಾನೆ ಮತ್ತು ಅವರ ತಪ್ಪನ್ನು ಅವರಿಗೆ ತೋರಿಸಿಕೊಡುತ್ತಾನೆ. ನೀವು ನನ್ನ ಮಾತಿಗೆ ವಿಧೇಯರಾಗಲಿಲ್ಲವೆಂದು ತಿಳಿಸುತ್ತಾನೆ. ಹೌದು, ಇಸ್ರೇಲ್ ಜನರು ದೇವರಿಗೆ ಮೊರೆಯಿಡಲು ಪ್ರಾರಂಭಿಸಿದ ಮೇಲೆ ದೇವರು ಒಬ್ಬ ದೇವದೂತನನ್ನು ಕಳುಹಿಸುತ್ತಾರೆ. ಇಸ್ರೇಲ್ ಜನರ ಮೇಲೆ ದಬ್ಬಾಳಿಕೆ ನಡೆಸುವವರು ಯಾರು? ದೇವರ ವಾಕ್ಯ ಹೇಳುತ್ತದೆ, ಅಮಲೇಕ್ಯರು, ಮಿದ್ಯಾನರು. ಅಮಲೇಕ್ಯರು ಅಂದರೆ ಯಾರು? ಅವರ ಸ್ವಂತ ಸಹೋದರನ ಮಕ್ಕಳು, ಏಸಾವನ ಸಂತತಿಯವರು. ಮಿದ್ಯಾನರು ಯಾರು? ಕೆತುರಳಿಂದ ಜನಿಸಿದ ಅಬ್ರಹಾಮನ ಮಕ್ಕಳು. ಸರಿಯಲ್ಲವೇ? ಹೌದು, ಅಬ್ರಹಾಮನ ಸ್ವಂತ ಮಕ್ಕಳು. ಅಬ್ರಹಾಮನ ವಾಗ್ದಾನದ ಮಕ್ಕಳ ವಿರುದ್ಧ ಯುದ್ಧವನ್ನು ಮಾಡುತ್ತಾರೆ. ಇಸ್ರೇಲ್ ಜನರು ಬಡತನವನ್ನು ಅನುಭವಿಸುತ್ತಾರೆ ಅಮಲೇಕ್ಯರು ಮತ್ತು ಮಿದ್ಯಾನರಿಂದಾಗಿ. ಅಮಲೇಕ್ಯರು ಏಸಾವನ ಸಂತತಿಯವರು ಮತ್ತು ಮಿದ್ಯಾನರು ಕೆತುರಳಿಗೆ ಅಬ್ರಹಾಮನಿಂದ ಜನಿಸಿದ ಮಕ್ಕಳು.
ಇದನ್ನು ನೀವು ಆದಿಕಾಂಡ ಅಧ್ಯಾಯ 25 ವಾಕ್ಯ 1 ಓದಿ ನೋಡಿರಿ ಮತ್ತು ಆದಿಕಾಂಡ ಅಧ್ಯಾಯ 36 ವಾಕ್ಯ 12. ಇಲ್ಲಿ ಅಮಲೇಕರು ಮತ್ತು ಮಿದ್ಯಾನರು ಯಾರೆಂದು ತಿಳಿಸಿದ್ದಾರೆ. ಹೌದು, ಯಾವಾಗ ಕತ್ತಲೆಯ ರಾಜ್ಯಕ್ಕೆ ಬೇರೆಯವರ ಮೇಲೆ ದಬ್ಬಾಳಿಕೆ ನಡೆಸಲು ಅಥವಾ ಅವರನ್ನು ಬಡವರನ್ನಾಗಿಸಲು ಅಧಿಕಾರವಿದೆ ಎಂದಾದರೆ ಅದು ಅವರು ದೇವರ ಮಾತನ್ನು ವಿರೋಧಿಸಿದ ಅವಿಧೇಯತೆಯೇ ಕಾರಣ. ಆಮೆನ್. ಹೌದು, ಅಲ್ಲಿ ಯಾವಾಗಲೂ ಅವಿಧೇಯತೆಯೇ ಕಾರಣ. ಇಲ್ಲಿ ದೇವದೂತನು ಗಿದ್ಯೋನನಿಗೆ ಕಾಣಿಸಿಕೊಳ್ಳುತ್ತಾನೆ. ಯಾವಾಗ ಗಿದ್ಯೋನನು ಆತನು ದೇವದೂತನೆಂದು ತಿಳಿದುಕೊಂಡ ತಕ್ಷಣ ಅವನೊಂದು ಬಲಿದಾನವನ್ನು ತರುತ್ತಾನೆ. ದೇವದೂತನು ಅದನ್ನು ಒಂದು ಬಂಡೆಯ ಮೇಲೆ ಇಡಲು ತಿಳಿಸುತ್ತಾನೆ ಮತ್ತು ಆತನು ಅದನ್ನು ತನ್ನ ದಂಡದಿಂದ ಮುಟ್ಟಿ ಅದನ್ನೊಂದು ದಹನ ಬಲಿದಾನವಾಗಿ ಅರ್ಪಿಸುತ್ತಾನೆ. ಆಮೆನ್. ಅದೇ ಸ್ಥಳದಲ್ಲಿ ಗಿದ್ಯೋನನು ದೇವರಿಗೆ ಒಂದು ಯಜ್ಞವೇದಿಯನ್ನು ಕಟ್ಟುತ್ತಾನೆ. ಹಾಲೆಲೂಯ. ನೀವು ಯಾವಾಗಲೂ ಒಂದು ನಕಲು ಯಜ್ಞವೇದಿಯನ್ನು ಮುರಿದು ಹಾಕುವ ಮೊದಲು ದೇವರಿಗಾಗಿ ಒಂದು ಯಜ್ಞವೇದಿಯನ್ನು ಮೊದಲು ಕಟ್ಟಬೇಕಾಗುತ್ತದೆ. ಹೌದು, ನೀವು ಮೊದಲು ದೇವರಿಗೆ ಯಜ್ಞವೇದಿಯನ್ನು ಕಟ್ಟದೆ ದೇವರು ಯಾವುದರಿಂದ ನೀವು ಹೊರಬರಬೇಕೆಂದು ಮೊದಲು ನಿಮಗೆ ತಿಳಿಯಪಡಿಸುವುದಿಲ್ಲ. ಹೌದು, ಗಿದ್ಯೋನನು ಮೊದಲು ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿದನು. ಹೌದು, ಯಾವಾಗ ಗಿದ್ಯೋನನು ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿದನು, ನಂತರ ಅದೇ ರಾತ್ರಿ ದೇವದೂತನು ಪುನಃ ಗಿದ್ಯೋನನ್ನು ಭೇಟಿಯಾದನು. ತಡ ಮಾಡದೆ ಅದೇ ರಾತ್ರಿ ಪುನಃ ದೇವರು ಗಿದ್ಯೋನನ್ನು ಭೇಟಿಯಾದನು. ಆಮೆನ್. ಹಾಲೆಲೂಯ. ಮತ್ತು ಅವನಿಗೆ ತಿಳಿಸಿದನು, ಆ ನಾಡಿನಲ್ಲಿರುವ ನಕಲು ಯಜ್ಞವೇದಿಗಳನ್ನು ನಾಶಪಡಿಸಬೇಕೆಂದು. ಸರಿಯಲ್ಲವೇ? ಆದರೆ ಇಲ್ಲಿ ನನ್ನ ಪ್ರಶ್ನೆ ಏನೆಂದರೆ, ಆ ಯಜ್ಞವೇದಿಗಳನ್ನು ಕಟ್ಟಿದವರು ಯಾರು? ಗಿದ್ಯೋನನಿಗೆ ಆ ಯಜ್ಞವೇದಿಗಳನ್ನು ನಾಶಪಡಿಸಲು ತಿಳಿಸಿದರು. ಅವನು ಕಟ್ಟದೇ ಇದ್ದ ಯಜ್ಞವೇದಿಗಳನ್ನು ಅವನು ಆ ಯಜ್ಞವೇದಿಗಳನ್ನು ಕಟ್ಟಿದ್ದನೇ? ಇಲ್ಲ, ಅದು ಅವನ ತಂದೆಯ ಮನೆತನದವರು ಕಟ್ಟಿದ್ದರು. ಗಿದ್ಯೋನನು ಯಜ್ಞವೇದಿಗಳನ್ನು ಕಟ್ಟಿರಲಿಲ್ಲ. ಹೌದು, ದೇವರ ವಾಕ್ಯವನ್ನು ಸ್ವಲ್ಪ ಜಾಗ್ರತೆಯಿಂದ ಓದಿ ನೋಡಿಕೊಳ್ಳಿರಿ. ದೇವದೂತನು ಹೇಳುತ್ತಾನೆ, ನಿನ್ನ ತಂದೆಯ ಮನೆತನದಲ್ಲಿದ್ದ ಆ ಯಜ್ಞವೇದಿ ಎಂದು. ದೇವದೂತನು ಬಂದು ಹೇಳುವುದಿಲ್ಲ, ಓ ಗಿದ್ಯೋನನೇ, ನೀನು ಕಟ್ಟಿದ ಯಜ್ಞವೇದಿಯನ್ನು ಕೆಡವಿ ಹಾಕೆಂದು. ಬದಲಿಗೆ ಆತನು ಹೇಳುತ್ತಾನೆ, ನಿನ್ನ ತಂದೆಯ ಮನೆತನದಲ್ಲಿದ್ದ ಆ ಯಜ್ಞವೇದಿಯನ್ನು ಕೆಡವಿ ಹಾಕೆಂದು. ಹೌದು, ದೇವರ ಕೆಲವು ವಿಷಯಗಳನ್ನು ಗಿದ್ಯೋನನು ಮಾಡಬೇಕಾದರೆ ಅವನ ತಂದೆಯ ಮನೆತನದಲ್ಲಿದ್ದ ಆ ಯಜ್ಞವೇದಿಗಳನ್ನು ಅವನು ನಾಶಪಡಿಸಬೇಕಿತ್ತು. ಹೌದು, ಕೆಲವರು ತಮ್ಮ ತಂದೆಯ ಮನೆತನದಲ್ಲಿದ್ದ ಅಂತಹ ಕೆಲವೊಂದು ಯಜ್ಞವೇದಿಗಳನ್ನು ಕೆಡವಿ ಹಾಕದೆ ಅವರು ದೇವರ ಆಶೀರ್ವಾದಗಳನ್ನು ಪಡೆಯಲು ಸಾಧ್ಯವಿಲ್ಲ. ಹೌದು, ಆ ಯಜ್ಞವೇದಿಗಳು ಕೆಲವರ ಜೀವನದಲ್ಲಿ ಕೆಲವೊಂದು ವಿಷಯಗಳನ್ನು ಮಂಜೂರುಗೊಳಿಸಿರಬಹುದು. ಹೌದು, ಕೆಲವೊಂದು ಮಹತ್ವದ ತಿರುವುಗಳನ್ನು ಅವರು ಮುಟ್ಟಿದಾಗ ಅಥವಾ ಅವರು ಯಶಸ್ಸಿನ ಅಂಚಿನಲ್ಲಿರುವಾಗ ನೀವು ಅದನ್ನು ಅನುಭವಿಸಲು ಸಾಧ್ಯವಿರುವುದಿಲ್ಲ. ಅಲ್ಲಿ ಆ ಯಜ್ಞವೇದಿಗಳು ಕೆಲವನ್ನು ಅನುಮೋದಿಸುತ್ತವೆ, ಕೆಲವೊಂದು ಮಾದರಿಗಳು ಹೌದು
ಕೆಲವೊಂದು ಪುನರಾರಂಭಗೊಳ್ಳುವ ಮಾದರಿಗಳು, ಕೆಲವೊಂದು ಸಂಭವಗಳು. ಯಾಕೆಂದರೆ ಆ ನಾಡಿನಲ್ಲಿ ಇದ್ದ ನಕಲು ಯಜ್ಞವೇದಿಗಳಿಂದಾಗಿ. ಹೌದು, ಆ ತಂದೆಯ ಮನೆಯಲ್ಲಿ ಉಳಿದ ಆ ಯಜ್ಞವೇದಿಯಂತೆ. ಸರಿಯಲ್ಲವೇ? ದೇವರು ಏನು ಮಾಡುತ್ತಾರೆ ಅದರ ಬಗ್ಗೆ ಆತನಿಗೆ ನಿಶ್ಚಿತ ನಿರ್ಧಾರವಿದೆ. ಅದೇ ದಿನ ರಾತ್ರಿಯಲ್ಲಿ ಯೆಹೋವನು ಅವನಿಗೆ, ನೀನು ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯು ಕಟ್ಟಿರುವ ಬಾಳನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿರುವ ಅಶೇರವೆಂಬ ವಿಗ್ರಹ ಸ್ತಂಭವನ್ನು ಈ ಗುಡ್ಡದ ಶಿಖರದಲ್ಲಿ ಯೆಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞವೇದಿಯನ್ನು ಕಟ್ಟಿಸುವಂದನು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಸರಿಯಾದ ವ್ಯವಸ್ಥೆ. ಹೌದು, ದೇವರ ಯಜ್ಞವೇದಿಯನ್ನು ಕಟ್ಟಿಸಲು ಒಂದು ಸರಿಯಾದ ವ್ಯವಸ್ಥೆ ಇದೆ. ಅದನ್ನು ಹೇಗಾದರೂ ಕಟ್ಟಲು ಸಾಧ್ಯವಿಲ್ಲ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರ ಯಜ್ಞವೇದಿಯನ್ನು ಹೇಗಾದರೂ ಕಟ್ಟಲು ಸಾಧ್ಯವಿಲ್ಲ. ಹೌದು, ದೇವರ ಯಜ್ಞವೇದಿಯನ್ನು ಕಟ್ಟಲು ಸರಿಯಾದ ವ್ಯವಸ್ಥೆ ಇದೆ, ನಿರ್ದಿಷ್ಟವಾದ ರೀತಿ ಇದೆ. ಆಮೆನ್. ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಗಿದ್ಯೋನನು ತನ್ನ ಸೇವಕರಲ್ಲಿ 10 ಮಂದಿಯನ್ನು ಕರೆದುಕೊಂಡು ಹೋಗಿ ಯೆಹೋವನು ಹೇಳಿದಂತೆಯೇ ಮಾಡಿದನು. ಆದುದರಿಂದ ದೇವರು ಹೇಳಿದಂತೆ ಮಾಡಲು ನಿಮ್ಮಲ್ಲಿ ನಿಜವಾದ ಹೃದಯದ ಇಚ್ಛೆ ಇರಬೇಕು. ಆಮೆನ್. ಗಿದ್ಯೋನನು ಹೆದರಿಕೊಂಡಿದ್ದನು. ದೇವರ ವಾಕ್ಯ ಹೇಳುತ್ತದೆ, ಕಟ್ಟಿದ ಯಜ್ಞವೇದಿಯನ್ನು ಕೆಡವಿ ಹಾಕಲು ಅವನಿಗೆ ಅವನದೇ ಆದ ಭಯವಿತ್ತು. ಹೌದು, ಅವನು ತನ್ನ ತಂದೆಯ ಮನೆಯವರಿಗೂ ಊರಿನವರಿಗೂ ಹೆದರಿಕೊಂಡಿದ್ದನು. ಹೌದು, ಅವನು ಆ ಕಾರ್ಯವನ್ನು ಹಗಲಿಗೆ ಮಾಡಲು ಹೆದರಿದನು. ಆದರೂ ಸಹ ದೇವರ ಮಾತಿಗೆ ವಿಧೇಯನಾಗಲು ಅವನು ಆ ಕಾರ್ಯ ಮಾಡಲು ಒಪ್ಪಿಕೊಂಡನು. ಆಮೆನ್. ಹಾಲೆಲೂಯ. ಸರಿಯಲ್ಲವೇ? ಹೌದು, ಅವನು ಆ ಕಾರ್ಯವನ್ನು ಹಗಲಿಗೆ ಮಾಡಲು ಹೆದರಿದನು. ಅವನಲ್ಲಿ ಅವನದೇ ಆದ ಭಯವಿತ್ತು. ಆದರೂ ಸಹ ಭಯದ ನಡುವೆ ದೇವರ ಮಾತಿಗೆ ವಿಧೇಯನಾಗಲು ಆ ಯಜ್ಞವೇದಿಯನ್ನು ರಾತ್ರಿಯ ಸಮಯದಲ್ಲಿ ಅವನು ಕೆಡವಿ ಹಾಕುತ್ತಾನೆ. ಆಮೆನ್. ಹೌದು, ಅವನು ಅವನ ತಂದೆಯ ಮನೆತನದವರಿಗೂ ಊರಿನವರಿಗೂ ವಿಪರೀತವಾಗಿ ಹೆದರಿದನು. ಆದುದರಿಂದ ಯಜ್ಞವೇದಿಯನ್ನು ಹಗಲಿಗೆ ಕೆಡವಿ ಹಾಕಲು ಹೆದರಿದನು. ಹೌದು, ಅದೇ ರೀತಿ ಜನರಲ್ಲಿದ್ದ ಭಯವು ದೇವರ ಮಾತಿಗೆ ವಿಧೇಯರಾಗಲು ಬಿಡುವುದಿಲ್ಲ. ಇಲ್ಲಿ ಗಿದ್ಯೋನನು ವಿಪರೀತವಾಗಿ ಹೆದರಿದರೂ ಸಹ ಅವನು ಆ ಕಾರ್ಯವನ್ನು ರಾತ್ರಿಯಲ್ಲಿ ಮಾಡಲು ನಿಶ್ಚಯಿಸುತ್ತಾನೆ. ಆಮೆನ್. ಹೌದು, ಇಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿದರೆ, ಹೌದು, ವೇದಿಯ ಬಗ್ಗೆ ಹೋದ ವಾರ ಸಹ ನಾವು ಮಾತಾಡಿದ್ದೇವೆ. ಮಾತ್ರವಲ್ಲ, ಕೆಲವು ವಾರಗಳ ಮುಂಚೆ ಸಹ ನಾನು ವೇದಿಯ ಬಗ್ಗೆ ನಿಮಗೆ ತಿಳಿಸಿದ್ದೇನೆ. ವೇದಿ ಅಂದರೆ ಏನೆಂದು. ಹೌದು, ಬೈಬಲ್ನಲ್ಲಿ ವೇದಿ ಎಂಬ ಶಬ್ದವನ್ನು 375 ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಸಲ ಉಲ್ಲೇಖಿಸಿದ್ದಾರೆ. ಯಾಕೆಂದರೆ ಅದು ದೇವರಿಗೆ ಮುಖ್ಯವಾದ ವಿಷಯವಾಗಿದೆ. ಹೌದು, ವೇದಿಯ ಬಗ್ಗೆ ದೇವರು ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗ ನಾವು ಪುನಃ
ತಂದೆಯ ಮನೆಯಲ್ಲಿದ್ದ ವೇದಿಯ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಗಿದ್ಯೋನನು ತನ್ನ ತಂದೆಯ ಮನೆಯಲ್ಲಿದ್ದ ಆ ಯಜ್ಞವೇದಿಯನ್ನು ಕೆಡವಿ ಹಾಕಬೇಕಿತ್ತು. ಯಾಕೋಬನು ತನ್ನ ಸಹೋದರನಾದ ಏಸಾವನಿಗೆ ಮೋಸ ಮಾಡಿ ತನ್ನ ತಂದೆಯ ಮನೆಯಿಂದ ಓಡಿ ಹೋಗುತ್ತಿದ್ದನು ಮತ್ತು ಅವನು ಬೆತೇಲೆಂಬ ನಾಡನ್ನು ಸೇರಿದನು. ಅಲ್ಲಿ ರಾತ್ರಿಯ ಸಮಯದಲ್ಲಿ ಅವನು ಒಂದು ಕಲ್ಲಿನ ಮೇಲೆ ತಲೆಯನ್ನಿಟ್ಟು ಮಲಗಿಕೊಂಡನು. ಆ ಸಮಯದಲ್ಲಿ ಅವನೊಂದು ಅಸ್ವಾಭಾವಿಕವಾದ ಭೇಟಿಯನ್ನು ಎದುರಿಸುತ್ತಾನೆ. ಹೌದು, ಅವನು ಮಲಗಿದ ಆ ಸ್ಥಳದಲ್ಲಿ ದೇವದೂತರುಗಳು ಬಂದು ಏಣಿಯ ಮೇಲೆ ಹತ್ತುತ್ತಾ ಇಳಿಯುತ್ತಾ ಇದ್ದರು. ಪರಲೋಕವು ತೆರೆದಿತ್ತು. ಹೌದು, ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಅದಕ್ಕೋಸ್ಕರ ಅವನಲ್ಲಿ ಏನನ್ನಾದರೂ ಮಾಡಿದ್ದಾನೆಯೇ? ಅವನೀಗ ಬಂಡಾಯವೆದ್ದಿದ್ದನು, ತನ್ನ ಸಹೋದರನಿಗೆ ಮೋಸ ಮಾಡಿದ್ದನು ಮತ್ತವನು ಅಲ್ಲಿಂದ ಓಡಿ ಹೋಗುತ್ತಿದ್ದಾನೆ, ಸರಿಯಲ್ಲವೇ? ಆದರೆ ಅವನು ಸೇರಿದ ಆ ಸ್ಥಳದಲ್ಲಿ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಹೌದು, ಅವನು ಮಲಗಿದ ಸ್ಥಳದಲ್ಲಿ. ಹಾಗಾದರೆ ಅಲ್ಲಿ ಪರಲೋಕವು ಯಾಕೆ ತೆರೆಯಿತು? ಅವನು ಅಲ್ಲೇ ಯಾಕೆ ಆ ದೇವದೂತರನ್ನು ಎದುರಿಸಿದನು? ಬೇರೆ ಸ್ಥಳದಲ್ಲಿ ಯಾಕೆ ಅವನಿಗೆ ದೇವದೂತರ ಭೇಟಿಯಾಗಲಿಲ್ಲ? ಹೌದು, ದೇವರು ಅವನನ್ನು ಭೇಟಿಯಾಗಲು ಬಯಸಿದರೆ ಬೇರೆ ಯಾವ ಸ್ಥಳದಲ್ಲೂ ಭೇಟಿಯಾಗಬಹುದಿತ್ತು. ಅದೇ ರೀತಿ ದೇವರು ಅವನಿಗೆ ಕನಸನ್ನು ನೀಡಬೇಕಾದರೆ ಬೇರೆ ಯಾವ ಸ್ಥಳದಲ್ಲಿಯೂ ನೀಡಬಹುದಿತ್ತು, ಸರಿಯಲ್ಲವೇ? ಹೌದು, ಇಲ್ಲಿ ಅವನು ಕಾರನ್ನು ಚಲಿಸಿಕೊಂಡು ಹೋಗುತ್ತಿರಲಿಲ್ಲ ಅಥವಾ ವಿಮಾನದಲ್ಲೂ ಹೋಗುತ್ತಿರಲಿಲ್ಲ. ಅವನು ನಡೆದುಕೊಂಡು ಹೋಗುತ್ತಿದ್ದನು. ಮಾತ್ರವಲ್ಲ, ಹಲವಾರು ರಾತ್ರಿಗಳನ್ನು ಅದೇ ರೀತಿ ಕಳೆದಿದ್ದಾನೆ. ಆದರೆ ಅಂತಹ ಯಾವುದೇ ರಾತ್ರಿಗಳಲ್ಲಿ ಬೇರೆ ಯಾವುದೇ ಸ್ಥಳದಲ್ಲಿ ಆ ರೀತಿ ಆತ್ಮಿಕ ವಲಯದಲ್ಲಿ ಆ ರೀತಿಯ ಘಟನೆಗಳು ಜರುಗಲಿಲ್ಲ. ನಿಮಗೆ ಅರ್ಥವಾಯಿತಲ್ಲವೇ? ಆದರೆ ಅವನು ಈ ಒಂದು ಸ್ಥಳಕ್ಕೆ ಬಂದಾಗ ಅವನಿಗೆ ಕನಸಲ್ಲಿ ದೇವದೂತರ ಭೇಟಿಯಾಗುತ್ತದೆ. ಯಾಕೆ? ಹೌದು, ಅಲ್ಲೊಂದು ಯಜ್ಞವೇದಿ ಇತ್ತು. ಅವನು ಅಲ್ಲಿ ಹೋಗಿ ಅದನ್ನು ಕಟ್ಟಿದ್ದಾನೆಯೇ? ಇಲ್ಲ, ಅವನಲ್ಲಿ ಸೇರಿದ್ದು ಮೊದಲ ಬಾರಿಗೆ. ಅವನ ತಂದೆ ಹೋಗಿ ಆ ಯಜ್ಞವೇದಿಯನ್ನು ಅಲ್ಲಿ ಕಟ್ಟಿದ್ದಾರೆಯೇ? ಇಲ್ಲ. ಆದರೆ ಅವನ ಅಜ್ಜನು ಅಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿದ್ದನು. ಹೌದು, ಅಬ್ರಹಾಮನು, ಯಾಕೋಬನ ಅಜ್ಜನು ಅಲ್ಲೊಂದು ದೇವರಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿದ್ದನು. ಆಮೆನ್. ಹೌದು, ಯಾಕೋಬನು ಯಜ್ಞವೇದಿಯನ್ನು ಕಟ್ಟಿದ ಆ ಸ್ಥಳಕ್ಕೆ ಬರಬೇಕಿತ್ತು ಮತ್ತು ದೇವರು ಅಲ್ಲಿ ಅಧಿಕೃತಗೊಳಿಸಿದ ಭೇಟಿಯೂ ಇದಾಗಿತ್ತು. ಆಮೆನ್. ಮತ್ತು ಅಲ್ಲಿ ಪರಲೋಕವು ಅವನಿಗೋಸ್ಕರ ತೆರೆಯಿತು. ಹೌದು, ಆ ಸ್ಥಳದಿಂದ ಅನೇಕ ಜನರು ಹಾದು ಹೋಗಿರಬಹುದು. ಅವರ್ಯಾರಿಗೂ ಅಂತಹ ಭೇಟಿಯು ದೊರಕಲಿಲ್ಲ. ಅದು ಯಾಕೋಬನಿಗೆ ಮಾತ್ರ ದೊರೆಯಿತು. ಆಮೆನ್. ಹಾಲೆಲೂಯ. ಯಾಕೆ? ಆ ಯಜ್ಞವೇದಿಯು ಅವನಲ್ಲಿ ಮಾತ್ರ ಮಾತಾಡಿತು. ಯಾರೂ ಆ ವೇದಿಯ ಸೇವೆಯನ್ನು ಮಾಡಿರಲಿಲ್ಲ. ಯಾರೂ ಅಲ್ಲಿ ಹಿಂತಿರುಗಿ ಬಂದು ಆ ವೇದಿ ಇರುವ ಸ್ಥಳದಲ್ಲಿ ಆರಾಧನೆಯನ್ನು ಮಾಡಿರಲಿಲ್ಲ. ಯಾರೂ ಆ ಕಲ್ಲಿನ ಮೇಲೆ ಎಣ್ಣೆಯನ್ನು ಸುರಿಯಲಿಲ್ಲ. ಆದರೂ ಸಹ 100 ವರ್ಷಗಳವರೆಗೆ ಆ ವೇದಿಯು
ಜೀವಂತವಾಗಿತ್ತು. ನೀವು ದೇವರ ವಾಕ್ಯವನ್ನು ಕಲಿಯುತ್ತಾ ಇದ್ದೀರಲ್ಲವೇ? ಆಮೆನ್. ಹೌದು, ಅನೇಕ ಕುಟುಂಬಗಳಲ್ಲಿ ಮನೆತನದಲ್ಲಿ 100 ವರ್ಷಗಳಿಂದ ವೇದಿಗಳಿವೆ. ಆದರೆ ಜನರಿಗೆ ಅದರ ಬಗ್ಗೆ ಅರಿವಿಲ್ಲ, ಜನರಿಗೆ ಅದರ ಬಗ್ಗೆ ತಿಳಿದಿಲ್ಲ. ಯಾಕೆಂದರೆ ಅವರು ಅದರ ಬಗ್ಗೆ ಯಾವುದೇ ಅನುಭವವನ್ನು ಪಡೆಯಲಿಲ್ಲ ಅದನ್ನು ತಿಳಿದುಕೊಳ್ಳಲು. ಆದರೆ ನಿಮ್ಮ ಅಜ್ಞಾನವು ಆ ವೇದಿಗಳನ್ನು ತಡೆಯುವುದಿಲ್ಲ. ನಿಮ್ಮಲ್ಲಿರುವ ಆ ತಿಳುವಳಿಕೆಯ ಕೊರತೆಯಾಗಲಿ ನಿಮ್ಮ ಅರಿವಿನ ಕೊರತೆಯಾಗಲಿ ಆ ವೇದಿಗಳನ್ನು ಮೌನಗೊಳಿಸುವುದಿಲ್ಲ. ಅವುಗಳು ಮಾತಾಡುತ್ತಾ ಇರುತ್ತವೆ. ಆ ವೇದಿಗಳು ಜೀವಂತ ಹಾಗೂ ಸಕ್ರಿಯವಾಗಿರುತ್ತವೆ. ಆಮೆನ್. ಹೌದು, ಯಾವಾಗ ಆ ಒಂದು ಅಧಿಕೃತವಾದ ಮನುಷ್ಯ ಪಾತ್ರವು ಆತ್ಮಿಕವಾಗಿ ಆ ಸ್ಥಳವನ್ನು ಮುಟ್ಟುವವರೆಗೆ ಎಷ್ಟೋ ಜನಾಂಗಗಳು ಹಾದು ಹೋದರೂ ಸಹ ಆ ವೇದಿಯು ಅಲ್ಲೇ ಜೀವಂತವಾಗಿ ಉಳಿದಿರುತ್ತದೆ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ವೇದಿಯು ಅಲ್ಲೇ ಉಳಿದಿರುತ್ತದೆ. ಹಾಲೆಲೂಯ. ಹೌದು, ವೇದಿಯು ಜನಾಂಗಗಳವರೆಗೆ ಅಲ್ಲೇ ಉಳಿದಿರುತ್ತದೆ. ಹೌದು, ಇಲ್ಲಿ ಅಬ್ರಹಾಮನು ಕಟ್ಟಿದ ದೇವರ ಯಜ್ಞವೇದಿಯು 100 ವರ್ಷಗಳವರೆಗೆ ಅಲ್ಲೇ ಉಳಿದಿದೆ. ಮತ್ತು ಈಗ ಅವನ ಮೊಮ್ಮಗನು ಆ ಸ್ಥಳವನ್ನು ಸೇರಿದ ತಕ್ಷಣ ಆ ಯಜ್ಞವೇದಿಯು ಸಕ್ರಿಯಗೊಂಡಿತು ಅಥವಾ ಜೀವಂತಗೊಂಡಿತು. ಹೌದು, ಆ ಯಜ್ಞವೇದಿಯು ಕೆಲವೊಂದು ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿತು. ಅಲ್ಲಿ ಆ ಯಜ್ಞವೇದಿಯು ಅಧಿಕೃತವಾಗಿ ಕಾರ್ಯಗಳನ್ನು ಮಾಡಿತು. ದೇವರ ಯಜ್ಞವೇದಿಗಳು ಇವೆ, ಅದೇ ರೀತಿ ಸೈತಾನನ ಯಜ್ಞವೇದಿಗಳೂ ಇವೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೇವರ ಯಜ್ಞವೇದಿಗಳು ಸೈತಾನನ ಯಜ್ಞವೇದಿಗಳು ಎರಡೂ ಉಳಿದುಕೊಳ್ಳುತ್ತವೆ, ಎರಡೂ ಸಕ್ರಿಯವಾಗಿರುತ್ತವೆ. ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ, ನಿಮ್ಮ ಮನೆತನದವರು ಯಾವ ವೇದಿಗಳನ್ನು ಎಲ್ಲಿ ಕಟ್ಟುತ್ತಾರೆ ಎಂಬುದು. ಯಾವ ರೀತಿಯ ಯಜ್ಞವೇದಿಗಳನ್ನು ಜನರು ಕಟ್ಟಿದ್ದಾರೆ ಎಂಬುದು ಮುಖ್ಯವಾದ ವಿಷಯ. ಅದನ್ನು ಅಧಿಕೃತವಾಗಿ ಕಾರ್ಯನಿರ್ವಹಿಸಲು, ಹೌದು, ನಿಮ್ಮ ಜೀವನದ ಕೆಲವೊಂದು ಸ್ಥಾನಗಳಲ್ಲಿ ನೀವು ಮುಟ್ಟುವಾಗ ಆ ವೇದಿಗಳು ಮಾತಾಡುತ್ತವೆ. ಹೌದು, ನಿಮ್ಮ ಜೀವನದ ಮಹತ್ವದ ತಿರುವುಗಳಲ್ಲಿ ಆ ವೇದಿಗಳು ಮಾತಾಡಬಹುದು ಮತ್ತು ನಿಮ್ಮ ವಿರುದ್ಧವಾಗಿ ಹೋರಾಡಬಹುದು. ಜನರು ಹೇಳಬಹುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ನಾನು ಪವಿತ್ರಾತ್ಮನಿಂದ ಅಭಿಷೇಕವನ್ನು ಹೊಂದಿದ್ದೇನೆ, ನಾನು ಹಾಗೆ, ನಾನು ಹೀಗೆ ಎಂದು ಹೇಳಬಹುದು. ಆದರೆ ನಾನು ಇಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಮೋಸೆಯು ಯಾರು? ದೇವರು ಅವನಲ್ಲಿ ವೈಯಕ್ತಿಕವಾಗಿ ಬಂದು ಮಾತಾಡಿದರು, ಸರಿಯಲ್ಲವೇ? ಆಮೆನ್. ಹೌದು, ಅವನು ದೇವರಲ್ಲಿ ವೈಯಕ್ತಿಕವಾದ ಭೇಟಿಯನ್ನು ಹೊಂದಿದ್ದನು. ಅವನಂತೆ ಬೇರೆ ಎಷ್ಟು ಜನ ವೈಯಕ್ತಿಕವಾಗಿ ದೇವರ ಭೇಟಿಯನ್ನು ಪಡೆದಿದ್ದಾರೆ? ಆದರೆ ಮೋಸೆಗೆ ದೇವರು ವೈಯಕ್ತಿಕವಾಗಿ ಆತನ ಸೇವೆಯನ್ನು ಮಾಡಲು ಕರೆಯನ್ನು ನೀಡಿದ್ದರು. ಮತ್ತು ಪೌಲನು ಮಾತ್ರ ಹೇಳುತ್ತಾನೆ, ದೇವರು ಯೇಸು ವೈಯಕ್ತಿಕವಾಗಿ ನನ್ನನ್ನು ಭೇಟಿಯಾಗಿ ನನಗೆ ಈ ಸೇವೆಯನ್ನು ಮಾಡಲು ತಿಳಿಸಿದ್ದಾರೆ ಎಂದು. ದೇವರು ಇಲ್ಲಿ ಮೋಸೆಯನ್ನು ಅಭಿಷೇಕಿಸುತ್ತಾರೆ, ಅವನನ್ನು ನೇಮಿಸುತ್ತಾರೆ ಮತ್ತು ಅವನನ್ನು ಕಳುಹಿಸುತ್ತಾರೆ.
ಆತನ ಸೇವೆಗಾಗಿ. ಹೌದು, ಇಲ್ಲಿ ಮೋಸೆಯು 30 ಮಿಲಿಯನ್ ಜನರನ್ನು ನೋಡಿಕೊಳ್ಳಬೇಕಾಗಿತ್ತು. ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸಬೇಕಾಗಿತ್ತು. ಅವನು ಆ ಜನರ ಮನಸ್ಥಿತಿಯೊಂದಿಗೆ ಹೋರಾಡಬೇಕಾಗಿತ್ತು. ಹೌದು, ಅವರ ಜೊತೆ ಅನೇಕ ವಿಷಯಗಳಲ್ಲಿ ಅವನು ಹೋರಾಡಬೇಕಾಗಿತ್ತು. ಅವರು ಆವಾಗ ದಂಗೆ ಹೇಳುತ್ತಿದ್ದರು. ಅವರ ಹೃದಯದ ಕಠಿಣತೆಯಿಂದ ಅವರು ದೇವರ ಸಂಗಡ ಸಹ ಬಂಡಾಯವೆದ್ದಿದ್ದರು. ಹೌದು, ಅವರು ಮಾಂಸಕ್ಕಾಗಿ, ನೀರುಳ್ಳಿಗಾಗಿ, ಬೆಳ್ಳುಳ್ಳಿಗಾಗಿ ಹಾತೊರೆದರು. ಹೌದು, ನೀರಿಗೋಸ್ಕರ ಸಹ. ಆದರೂ ಸಹ ಮೋಸೆಯು ಅವರನ್ನು ನಡೆಸಿಕೊಂಡು ಹೋದನು. ಅವರನ್ನು ವಾಗ್ದಾನದ ನಾಡಿಗೆ ನಡೆಸಿಕೊಂಡು ಹೋದನು. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 40 ವರ್ಷಗಳ ಕಾಲ. ಹೌದು, ಎಷ್ಟು ಜನರು? 30 ಮಿಲಿಯನ್ ಜನರನ್ನು. ನೀವೀಗ ಈಗಿನ ಕಾಲದಲ್ಲಿ ಅಷ್ಟು ದೊಡ್ಡ ದೇವರ ಸಭೆಯನ್ನು ಎಲ್ಲಿಯಾದರೂ ನೋಡಿದ್ದೀರಾ? ಹೌದು, ಮೋಸೆಯ ಅತಿ ದೊಡ್ಡ ದೇವರ ಸಭೆಯನ್ನು ನಡೆಸಿಕೊಂಡು ಹೋಗಬೇಕಾಗಿತ್ತು. ಹೌದು, ದೇವರು ಮೋಸೆಯ ಸಮಯದಲ್ಲಿ ಮಾಡಿದ ಆ ಕಾರ್ಯವನ್ನು ಜನರು ಈಗಲೂ ಸಹ ಅದರ ಬಗ್ಗೆ ಮಾತಾಡುತ್ತಾರೆ ಮತ್ತು ಕಲಿಯುತ್ತಾರೆ. ಹೌದು, ಅವನಿಂದ ಐಗುಪ್ತ ದೇಶದಲ್ಲಿ ಮಾಡಿದ ಕಾರ್ಯಗಳನ್ನು ಜನರು ಈಗಲೂ ಸಹ ಮಾತನಾಡುತ್ತಾರೆ. ಹೌದು, ದೇವರು ಅದ್ಭುತಗಳನ್ನು, ಪವಾಡಗಳನ್ನು ಮಾಡಿದರು ಮತ್ತು ಮೋಸೆಯ ಮಾತಿನ ಮೇಲೆ ದೇವರು ಮಾಡಿದ ಕಾರ್ಯಗಳನ್ನು ಜನರು ಈಗಲೂ ಸಹ ನೆನೆಸುತ್ತಾರೆ. ಹೌದು, ಪರಲೋಕದ ಸೇನೆಯು ಅವನ ಒಂದೇ ಒಂದು ಮಾತಿಗೆ ಚಲಿಸುತ್ತಿತ್ತು. ಸರಿಯಲ್ಲವೇ? ಆಮೆನ್. ಈಗ ಇಲ್ಲಿ ಈ ಮನುಷ್ಯ ಮೋಸೆಯು ತನ್ನ ಪ್ರಯಾಣದ 40 ವರ್ಷಗಳನ್ನು ಮುಗಿಸಿದ್ದನು. ಅವನು ವಾಗ್ದಾನದ ನಾಡನ್ನು ಸೇರಲು ಸ್ವಲ್ಪವೇ ದೂರವಿತ್ತು. ಹೌದು, ಆ ಗಡಿಯನ್ನು ದಾಟುವ ಸಮಯವು ಹತ್ತಿರದಲ್ಲೇ ಇತ್ತು. ಹೌದು, ಅವರು ಯೋರ್ದಾನ್ ನದಿಯನ್ನು ದಾಟಿದರೆ ಅವರು ವಾಗ್ದಾನದ ನಾಡನ್ನು ಸೇರುತ್ತಿದ್ದರು. ಸರಿಯಲ್ಲವೇ? ಹೌದು, ಮೋಸೆಯು ಅದನ್ನು ದಾಟುವ ಅಂಚಿನಲ್ಲಿದ್ದನು. ಆದರೆ ಅವನ ರಕ್ತ ಸಂಬಂಧದಲ್ಲಿದ್ದ ಕೆಲವು ವಿಷಯಗಳು ಅವನ ವಿರುದ್ಧವಾಗಿ ಹೋರಾಡುತ್ತಿದ್ದವು. ಹೌದು, ಆ ವಿಷಯಗಳು ಅವನ ನಿರ್ದಿಷ್ಟ ಗುರಿಯ ವಿರುದ್ಧವಾಗಿ ಹೋರಾಡುತ್ತಿದ್ದವು. ಹೌದು, ಆ ವಿಷಯವು ಅವನು ವಾಗ್ದಾನದ ನಾಡನ್ನು ಸೇರಲು ಅವನಿಗೆ ಅಡ್ಡಿ ಮಾಡಿದವು. ಆ ಆಶೀರ್ವಾದವನ್ನು ಪಡೆಯಲು ಅವನಿಗೆ ಬಿಡಲಿಲ್ಲ. ಆಮೆನ್, ಹಾಲೆಲೂಯ. ಆದಿಕಾಂಡ ಅಧ್ಯಾಯ 49 ವಾಕ್ಯ 5. ಸಿಮೆಯೋನನು ಲೇವಿಯು ಅಣ್ಣ ತಮ್ಮಂದಿರೇ ಸರಿ, ಇವರ ಕತ್ತಿಗಳು ಬಲಾತ್ಕಾರದ ಆಯುಧಗಳೇ. ನನ್ನ ಪ್ರಾಣವೇ, ಅವರ ಗುಪ್ತವಾದ ದುರಾಲೋಚನೆಗೆ ನೀನು ಒಳಪಡಬಾರದು. ನನ್ನ ಮನವೇ, ಅವರ ಗುಂಪಿಗೆ ನೀನು ಸೇರಬೇಡ. ಅವರು ಕೋಪೋದ್ರೇಕದಿಂದ ಮನುಷ್ಯರನ್ನು ಸಂವರಿಸಿದರು, ಮದದಿಂದ ಎತ್ತುಗಳನ್ನು ಊನಪಡಿಸಿದರು. ಅವರ ಕೋಪವು ಭಯಂಕರವಾಗಿಯೂ ಅವರ ರೌದ್ರವು ಕ್ರೂರವಾಗಿಯೂ ಇದೆ. ಅದಕ್ಕೆ ಶಾಪ ಉಂಟಾಗಲಿ. ಯಾಕೋಬನು ಕುಲದವರಲ್ಲಿ ಅವರನ್ನು ವಿಭಾಗಿಸುವೆನು, ಇಸ್ರಾಯೇಲರಲ್ಲಿ ಅವರನ್ನು ಚದರಿಸುವೆನು. ಆಮೆನ್. ಈ ಮಾತನ್ನು ಯಾರು ಹೇಳಿದರು? ಯಾಕೋಬನು. ಸರಿಯಲ್ಲವೇ? ಯಾಕೋಬನು ಎಷ್ಟು ಜನರನ್ನು ದೇವರ ಬಳಿಗೆ ತಂದನು? ನಾವು ಹೇಳುವುದಾದರೆ ಅವನ ಮಕ್ಕಳನ್ನು ಮತ್ತು ಅವರ ಮನೆತನದವರನ್ನು. ಸರಿಯಲ್ಲವೇ? ಹೌದು. ಮೋಸೆಗೆ ಹೋಲಿಸಿದರೆ ಇದು ಅತೀ ಚಿಕ್ಕದಾದ ಸಭೆ.
ಆದರೆ ನೀವು ಮೋಸೆಯನ್ನು ನೋಡಿ, ಅವನ ಸಭೆಯಲ್ಲಿ 30 ಮಿಲಿಯನ್ ಜನರಿದ್ದರು. ಇಲ್ಲಿ ಯಾಕೋಬನು ಶಿಮ್ಯೋನನಿಗೂ ಲೇವಿಗೂ ಕೆಲವೊಂದು ಮಾತುಗಳನ್ನು ಹೇಳುತ್ತಾನೆ. ಹೌದು, ಅವನು ಏನನ್ನು ಹೇಳುತ್ತಾನೆ? ನಿಮ್ಮ ಕೋಪವು ಭಯಂಕರವಾಗಿಯೂ ಅವರ ರೌದ್ರವು ಕ್ರೂರವಾಗಿಯೂ ಇದೆ, ಅದಕ್ಕೆ ಶಾಪ ಉಂಟಾಗಲಿ. ಹೌದು, ಅದರ ನಂತರ 400 ವರ್ಷಗಳು ಹಾದು ಹೋದವು ಈ ಮಾತನ್ನು ಹೇಳಿ. ಮೋಸೆ ಯಾರು? ಒಬ್ಬ ಲೇವಿಯ ಕುಲದವನು. ಹೌದು, ಇವನ ತಾಯಿಯೂ ಲೇವಿಯ ಕುಲದವಳು, ಇವನ ತಂದೆಯೂ ಲೇವಿಯ ಕುಲದವನು. ಹೌದು, 2 ಪಾಲು ಕೋಪ. ಆದರೆ ಈಗ ಅವನ ಜೀವನದ ಮಹತ್ವದ ತಿರುವಿನ ಬಳಿಯಲ್ಲಿದ್ದಾನೆ. ಹೌದು, ಅವನ ಜನರನ್ನು ವಾಗ್ದಾನದ ನಾಡಿಗೆ ಸೇರಿಸಲು ದೇವರು ಅವನನ್ನು ನೇಮಿಸಿದ್ದಾರೆ. ಆದರೆ ಈಗ ಇಲ್ಲಿ ಯಾಕೋಬಿನ ಶಾಪವು ಮೇಲೆ ಬರುತ್ತದೆ. ಹೌದು, ಮೋಸೆಯು ತನ್ನ ಕೋಪದ ಭರದಲ್ಲಿ ಬಂಡೆಯನ್ನು ಹೊಡೆಯುತ್ತಾನೆ ಮತ್ತು ದೇವರು ಹೇಳುತ್ತಾರೆ, ನೀನು ವಾಗ್ದಾನದ ನಾಡನ್ನು ಸೇರುವುದೇ ಇಲ್ಲವೆಂದು. ಹೌದು, ಯಾಕೋಬನು ಶಾಪ ಹಾಕಿದ ಮೇಲೆ 400 ವರ್ಷಗಳು ದಾಟಿ ಹೋದವು. ಹಲವಾರು ಜನಾಂಗಗಳು ದಾಟಿ ಹೋದವು. ಈಗ ಮೋಸೆಯು ಅಭಿಷೇಕಿಸಲ್ಪಟ್ಟವನು, ದೇವರಿಂದ ನೇಮಿಸಲ್ಪಟ್ಟವನು ಮತ್ತು ಅವನು ಜನರನ್ನು ಯಶಸ್ವಿಯಾಗಿ ವಾಗ್ದಾನದ ನಾಡಿಗೆ ನಡೆಸಿಕೊಂಡು ಹೋಗುತ್ತಾನೆ. ಹೌದು, ದಾಸತ್ವದ ನಾಡಿನಿಂದ ಅವರನ್ನು ಬಿಡುಗಡೆಗೊಳಿಸಿ ವಾಗ್ದಾನದ ನಾಡನ್ನು ಸೇರುವ ಮಹತ್ವದ ತಿರುವಿನಲ್ಲಿದ್ದಾನೆ. ಆಮೆನ್. ಹೌದು, ಅವನು ವಾಗ್ದಾನದ ನಾಡನ್ನು ಸೇರುವುದರಲ್ಲಿದ್ದಾನೆ. ಆದರೆ ಆ ಸಮಯದಲ್ಲಿ ಅವನ ರಕ್ತ ಸಂಬಂಧವು ಅವನ ವಿರುದ್ಧವಾಗಿ ಮಾತಾಡುತ್ತದೆ. ಹೌದು, ಲೇವಿಯಲ್ಲಿ ಕಂಡುಬಂದ ಆ ಕೋಪವು ಇಲ್ಲಿ ಕೆಲಸ ಮಾಡುತ್ತದೆ. ಹೌದು, ಅವನ ತಾತ ಮುತ್ತಾತನು ಅಲ್ಲಿ ಬರುತ್ತಾನೆ ಮತ್ತು ದೇವರು ಮೋಸೆಯನ್ನು ಶಪಿಸುತ್ತಾನೆ. ಅಂದರೆ ಯಾಕೋಬನು ಹೇಳುತ್ತಾನೆ, ನಿನ್ನ ಕೋಪಕ್ಕೆ ಶಾಪ ಉಂಟಾಗಲಿ, ಮತ್ತು ದೇವರು ಹೇಳುತ್ತಾರೆ, ನಿನ್ನ ಕೋಪದಿಂದಾಗಿ ನೀನು ವಾಗ್ದಾನದ ನಾಡನ್ನು ಸೇರುವುದಿಲ್ಲವೆಂದು. ಹೌದು, ಜನರು ತಮ್ಮದೇ ಕೃತ್ಯಗಳಿಂದಾಗಿ ತಮ್ಮನ್ನೇ ನಾಶಗೊಳಿಸುತ್ತಾರೆ, ತಮ್ಮದೇ ನಿರ್ದಿಷ್ಟ ಗುರಿಯನ್ನು, ಮತ್ತು ಅವರು ಅದರ ಬಗ್ಗೆ ಅಜ್ಞಾನಿಗಳಾಗಿರುತ್ತಾರೆ ಮತ್ತು ಅವರಿಗೆ ಅದರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಅವರು ಅದನ್ನು ಅರಿತುಕೊಳ್ಳುವುದೂ ಇಲ್ಲ. ಯಾಕೆಂದರೆ ಅಲ್ಲಿ ಒಂದು ವೇದಿಯೂ ಇದೆ ಅವರ ವಿರುದ್ಧವಾಗಿ ಹೋರಾಡಲು. ಹೌದು, ಅದು ಕಾನೂನುಬದ್ಧವಾಗಿ ಹೋರಾಡುತ್ತದೆ. ಹೌದು, ಅವರ ಮೂಲಭೂತವಾದ ಪಾಪವು ಮಾತಾಡುತ್ತದೆ. ಆದುದರಿಂದ ಇಸ್ರೇಲ್ ನಾಡಿನ ಜನರು ಬಡತನದಿಂದ ಇರಲು ಕಾರಣವೇನು? ಆ ನಾಡಿನ ಪಾಪ. ಹೌದು, ಇಸ್ರೇಲ್ ಜನರು ವಾಸಿಸುತ್ತಿದ್ದ ಆ ನಾಡಲ್ಲಿ ಅವರು ಪಾಪವನ್ನು ಮಾಡಿದರು, ದುಷ್ಟತನವನ್ನು ಮಾಡಿದರು, ದೇವರ ಮಾತಿಗೆ ಅವಿಧೇಯರಾದರು. ಆದುದರಿಂದ ಅಲ್ಲಿ ಒಬ್ಬ ಮನುಷ್ಯನಲ್ಲ, ಒಬ್ಬ ವ್ಯಕ್ತಿಯಲ್ಲ, ಅಲ್ಲಿ ವಾಸಿಸುತ್ತಿದ್ದ ಪ್ರತಿಯೊಬ್ಬರೂ ಅದೇ ಸ್ಥಿತಿಯಲ್ಲಿದ್ದರು. ಯಾಕೆಂದರೆ ಅವರೆಲ್ಲರೂ ಒಂದು ವೇದಿಯ ಅಧೀನದಲ್ಲಿದ್ದರು. ಹೌದು, ಬಾಳನ ವೇದಿಯು ಆ ನಾಡಿನಲ್ಲಿ ಇನ್ನೂ ಇತ್ತು ಮತ್ತು ಕೆಲವೊಂದು ವಿಷಯಗಳನ್ನು ನೇಮಿಸಿತ್ತು. ಆ ವೇದಿಯು
ಕೆಲವೊಂದು ಹಕ್ಕುಗಳನ್ನು ನೀಡುತ್ತಿತ್ತು ಮತ್ತು ಆ ವೇದಿಯು ಕತ್ತಲೆಯ ರಾಜ್ಯದ ಬಡತನವನ್ನು ಕದಿಯುವುದನ್ನು ಅಧಿಕೃತಗೊಳಿಸಿತ್ತು ಮತ್ತು ಅದು ಅಲ್ಲಿ ಜರುಗುತ್ತಾ ಇತ್ತು ಆ ಜನರು ದೇವರಿಗೆ ಮೊರೆ ಇಡುವವರೆಗೆ. ಹೌದು, ಈ ಇಸ್ರೇಲ್ ಜನರನ್ನು ದೇವರು ಆರಿಸಿಕೊಂಡರೂ ಸಹ ದೇವರು ಅವರನ್ನು ದಾಸತ್ವದ ನಾಡಿನಿಂದ ಹೊರಗೆ ತಂದರೂ ಸಹ ಈಗ ಅವರು ಕೊರತೆಯಲ್ಲಿದ್ದಾರೆ. ಹೌದು, ಅವರು ಬಡತನದಲ್ಲಿದ್ದಾರೆ ಮತ್ತು ಅವರು ಆಶ್ಚರ್ಯಚಕಿತರಾಗಿ ಭಾವಿಸುತ್ತಾರೆ. ಯಾಕಾಗಿ ಎಂದು. ಹೌದು, ದೇವದೂತನ ಬಂದು ಮಾತಾಡುವವರೆಗೆ ಅವರಿಗೆ ಏನೂ ಅಲ್ಲಿ ತಿಳಿದಿರಲಿಲ್ಲ. ಹೌದು, ದೇವದೂತನು ತಿಳಿಸುತ್ತಾನೆ, ನಿಮ್ಮ ಪರವಾಗಿ ಅಲ್ಲಿ ಬೇರೊಂದು ಯಜ್ಞವೇದಿಯು ಮಾತಾಡುತ್ತದೆ ಎಂದು ಅಥವಾ ಕಾರ್ಯನಿರ್ವಹಿಸುತ್ತದೆ ಎಂದು. ಹೌದು, ನಿಮ್ಮ ತಂದೆಯ ಮನೆತನದಲ್ಲಿ ಬೇರೊಂದು ಯಜ್ಞವೇದಿಯು ನಿಮ್ಮ ವಿರುದ್ಧವಾಗಿ ಮಾತಾಡುತ್ತದೆ ಎಂದು ತಿಳಿಸುತ್ತಾನೆ. ಹೌದು, ಅದು ವೈಫಲ್ಯದ ಕೆಲವೊಂದು ಮಾದರಿಯ ವಿಷಯಗಳನ್ನು ಅದು ನೇಮಿಸಿದೆ. ಹೌದು, ನೀವು ಯಶಸ್ಸಿನ ಲಕ್ಷಣದ ಹತ್ತಿರಕ್ಕೆ ಬರುವಾಗ ಕೆಲವೊಂದು ಹೋರಾಟಗಳು, ಕೆಲವೊಂದು ಸಂಕಟಗಳು ಬರುತ್ತವೆ. ಹೌದು, ಈಗಿನ ವೈದ್ಯಕೀಯ ಪ್ರಪಂಚದಲ್ಲಿ ಹಲವೊಂದು ರೀತಿಯ ರೋಗಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಅವರು ಹೇಳುತ್ತಾರೆ ಅವುಗಳಿಗೆ ಸರಿಯಾದ ಮದ್ದು ಇಲ್ಲ. ಅವರಲ್ಲಿ ಹೇಳಿಕೊಳ್ಳುವಂಥ ಬೇರೆ ಯಾವುದೇ ಕಾರಣಗಳು ಇರುವುದಿಲ್ಲ. ಆದುದರಿಂದ ಅವರು ಹೇಳುತ್ತಾರೆ ಇದು ಆನುವಂಶಿಕವಾಗಿ ಬರುತ್ತದೆ. ತುಂಬ ಅಸಾಮಾನ್ಯವಾದ ರೋಗದ ಲಕ್ಷಣಗಳು, ಅದಕ್ಕೆ ಶಾಶ್ವತವಾದ ಯಾವುದೇ ಪರಿಹಾರ ಇಲ್ಲ. ಆದರೆ ಶಮನಗೊಳಿಸಲು ಕೆಲವು ಮದ್ದನ್ನು ನೀಡಬಹುದೆಂದು. ಹೌದು, ಕೆಲವೊಂದು ಅಸಾಮಾನ್ಯವಾದ ರೋಗ ಲಕ್ಷಣಗಳು ರಕ್ತ ಸಂಬಂಧವಾಗಿ ಇಳಿದು ಬರುತ್ತವೆ. ಅದರ ಬಗ್ಗೆ ಉಳಿದ ಕೆಲವೊಂದು ವಿಷಯಗಳನ್ನು ಇನ್ನೊಮ್ಮೆ ಮಾತಾಡುವ. ಹೌದು, ಕೆಲವೊಮ್ಮೆ ಜನರ ಜೀವನದಲ್ಲಿ ನಡೆಯುವ ಕೆಲವೊಂದು ಅಸಾಮಾನ್ಯವಾದ ಘಟನೆಗಳನ್ನು ಅವರು ಭಾವಿಸುತ್ತಾರೆ, ಹೌದು ಇದು ಪ್ರತಿಯೊಬ್ಬರಿಗೂ ಘಟಿಸುತ್ತದೆ ಎಂದು. ಆದರೆ ಹಾಗಲ್ಲ. ಅದನ್ನು ಕೆಲವೊಂದು ವಿಷಯಗಳು ಅವರಿಗೆ ಅದನ್ನು ಮಾಡಲು ನೇಮಿಸಿವೆ. ಹೌದು, ಅಲ್ಲೊಂದು ವೇದಿಯು ಮಾತಾಡುತ್ತದೆ, ಸರಿಯಲ್ಲವೇ? ಹೌದು, ಅದಕ್ಕೋಸ್ಕರ ಆ ವೇದಿಗೆ ಬದಲಾಗಿ ಬೇರೊಂದು ವೇದಿಯನ್ನು ಕಟ್ಟದೇ ಇದ್ದರೆ ಆ ಮಾದರಿಗಳು ಬದಲಾಗುವುದಿಲ್ಲ. ಹೌದು, ಅಲ್ಲಿ ಕಟ್ಟಿದ ಆ ನಕಲು ವೇದಿಗಳನ್ನು ಕೆಡವಿ ಹಾಕದೇ ಇದ್ದರೆ ಆ ಸನ್ನಿವೇಶಗಳು ಅಥವಾ ಪರಿಸ್ಥಿತಿಗಳು ಬದಲಾಗುವುದಿಲ್ಲ. ನಿಮ್ಮ ನಿನ್ನೆಯು ನಾಳೆಯೂ ಒಂದೇ ರೀತಿಯಾಗಿರುತ್ತದೆ ಅಥವಾ ಒಂದೇ ರೀತಿಯಾಗಿ ಕಾಣುತ್ತದೆ. ಹೌದು, ನೀವು ದೇವರ ವಾಗ್ದಾನಗಳನ್ನು ಹೇಳಿಕೊಳ್ಳಬಹುದು, ಆ ವಾಗ್ದಾನಗಳನ್ನು ಘೋಷಿಸಬಹುದು. ಆದರೂ ಸಹ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಹೋರಾಟಗಳು ಕಡಿಮೆ ಆಗುವುದಿಲ್ಲ, ಆ ಮಾದರಿಗಳು ಬದಲಾಗುವುದಿಲ್ಲ. ಮತ್ತು ನೀವು ಕೇಳಿಕೊಳ್ಳುತ್ತೀರಿ, ಯಾಕೆ ಎಲ್ಲ ಹೋರಾಟಗಳು, ಯಾಕೆ ಎಲ್ಲ ತೊಂದರೆಗಳು ಒಂದೇ ರೀತಿಯಾಗಿ ಯಾಕೆ ಉಳಿದಿವೆ? ಹೌದು, ಯಾಕೆಂದರೆ ನಿಮ್ಮ ತಂದೆಯ ಮನೆತನದಲ್ಲಿರುವ ಆ ವೇದಿಗಳು ಮಾತಾಡುತ್ತವೆ. ಗಿದ್ಯೋನನು ಅವನ ಜನರಿಗೆ ಬಿಡುಗಡೆಯನ್ನು ನೀಡುವ ಮೊದಲು ಅವನಾಗಿ ಹೋಗಿ ಅವನ ತಂದೆಯ ಮನೆತನದಲ್ಲಿ ಕಟ್ಟಿರುವ ವೇದಿಗಳನ್ನು ನಾಶಪಡಿಸಬೇಕಿತ್ತು. ದೇವರು ಅವನನ್ನು ನೇಮಿಸಿದ್ದರೂ ಸಹ ಅವನು ಆ ಕಾರ್ಯಕ್ಕೆ ಹೋಗುವ ಮೊದಲು ದೇವರು ನೀಡಿದ ಈ ಕಾರ್ಯವನ್ನು, ವೇದಿಗಳನ್ನು ಕೆಡವಿ ಹಾಕುವುದನ್ನು ಮೊದಲು ಮಾಡಬೇಕಿತ್ತು, ಸರಿಯಲ್ಲವೇ?
ಆಮೇನ್. ಹೌದು, ಈ ಪ್ರಪಂಚದಲ್ಲಿ ಸಮಯವು ದಶಮಾನಗಳು ಶತಮಾನಗಳು ಹಾದು ಹೋಗುವುದು ನನಗೆ ಮತ್ತು ನಿಮಗೆ ಮಾತ್ರ. ಆದರೆ ಆತ್ಮಿಕ ವಲಯದಲ್ಲಿ ಯಾವುದೇ ಕಾಲದ ಬದಲಾವಣೆ ಆಗಿರುವುದಿಲ್ಲ. ದೇವರು ಆ ವಿಷಯಗಳನ್ನು ಮರೆಯುವುದಿಲ್ಲ ಹಾಗೂ ಕತ್ತಲೆಯ ರಾಜ್ಯವು ಸಹ ಆ ವಿಷಯಗಳನ್ನು ಮರೆಯುವುದಿಲ್ಲ. ಆದುದರಿಂದ ಜನರನ್ನು ಸ್ವಂತವಾಗಿ ನಾಶಗೊಳಿಸುವ ನಿಯಂತ್ರಣದಲ್ಲಿ ಇಲ್ಲದ ಭಾವನೆಗಳು, ನಿಯಂತ್ರಣದಲ್ಲಿ ಇಲ್ಲದ ಮಾದರಿಗಳು ಇರುತ್ತವೆ. ಅರಣ್ಯಕಾಂಡ ಅಧ್ಯಾಯ 20 ವಾಕ್ಯ 11ರಿಂದ ನೀವು ಇದನ್ನು ಮನೆಯಲ್ಲಿಯೇ ಓದಿಕೊಳ್ಳಿ. ಹೌದು, ಮೋಸೆ ಇಲ್ಲಿ ಅವನ ಕೋಲನ್ನು ಬಂಡೆಗೆ 2 ಸಲ ಬಡಿಯುವಾಗ ದೇವರು ಮೋಸೆಗೆ ಹೇಳುವುದೇನೆಂದರೆ, ನನಗೆ ನಿನ್ನ ಸಂಗಡ ಸಾಕಾಗಿ ಹೋಗಿದೆ. ಯಾಕೆಂದರೆ ಆತ್ಮಿಕ ವಲಯದಲ್ಲಿ ಕೆಲವೊಂದು ವಿಷಯಗಳು ಅಲ್ಲಿ ಪ್ರಚೋದಿಸಲ್ಪಟ್ಟಿವೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಪ್ರಚೋದಿಸುವುದು. ಹೌದು, ಆತ್ಮಿಕ ವಲಯದಲ್ಲಿ ಪ್ರಚೋದಿಸಲ್ಪಡುವುದು. ಹೌದು, ಕೆಲವೊಂದು ವಿಷಯಗಳು ಆತ್ಮಿಕ ವಲಯದಲ್ಲಿ ಪ್ರಚೋದಿಸಲ್ಪಡುವಾಗ ಕೂಡಲೇ ಅವುಗಳು ನಮ್ಮ ಜೀವನದಲ್ಲಿ ಜರುಗುತ್ತವೆ. ಹೌದು, ಕೆಲವೊಂದು ಒಳ್ಳೆಯ ಪ್ರಚೋದನೆಗಳು ಮತ್ತು ಕೆಲವೊಂದು ಕೆಟ್ಟ ಪ್ರಚೋದನೆಗಳು. ಹೌದು, ಅರಸನಾದ ಸೊಲೊಮೋನನು ದೇವಾಲಯವನ್ನು ಕಟ್ಟಿದ ಮೇಲೆ ಅವನೊಂದು ಅಸಾಮಾನ್ಯವಾದ ಕಾರ್ಯವನ್ನು ಮಾಡಿದನು. ಹೌದು, ಅಲ್ಲಿ ಪ್ರತಿಯೊಬ್ಬರು ಹೆಚ್ಚಾಗಿ ಅಂದರೆ ಒಂದು ಕುರಿಯನ್ನು ಅಥವಾ ಆಡನ್ನು ಅಥವಾ ಹೋರಿಯನ್ನು ಯಜ್ಞಕ್ಕಾಗಿ ತರಬಹುದು. ಆದರೆ ಸೊಲೊಮೋನನು ಸಾವಿರಾರು ಹೋರಿಗಳನ್ನು ಯಜ್ಞ ಮಾಡಿದನು. ಮತ್ತು ದೇವರ ವಾಕ್ಯವು ಹೇಳುತ್ತದೆ, ದೇವರ ವೈಭವವು ದೇವರ ಆಲಯದಲ್ಲಿ ತುಂಬಿತೆಂದು. ಸರಿಯಲ್ಲವೇ? ಆಮೇನ್. ಹೌದು, ಸೊಲೊಮೋನನ ಆ ಕಾರ್ಯವು ಆತ್ಮಿಕ ವಲಯದಲ್ಲಿ ಪ್ರಚೋದನೆಯನ್ನು ಉಂಟು ಮಾಡಿ ತಕ್ಷಣವೇ ದೇವರ ಮಹಿಮೆಯು ಆ ಆಲಯದೊಳಗೆ ತುಂಬಿಕೊಂಡು ಯಾಜಕರು ದೇವರ ಸೇವೆಯನ್ನು ಮಾಡಲು ಅಸಾಧ್ಯವಾಯಿತು. ಹೌದು, ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ದೈವಿಕ ಪ್ರಚೋದನೆಗಳು. ಹೌದು, ಸೊಲೊಮೋನನು ಮಾಡಿದ ಆ ಅಸಾಮಾನ್ಯ ಕಾರ್ಯಗಳು ಆತ್ಮಿಕ ವಲಯದಲ್ಲಿ ಪ್ರಚೋದನೆ ಉಂಟು ಮಾಡಿ ದೇವರ ವೈಭವವು ಆ ಆಲಯದೊಳಗೆ ಇಳಿಯುವಂತೆ ಮಾಡಿತು. ಯಾಕೆಂದರೆ ಅಲ್ಲಿ ದೈವಿಕ ಪ್ರಚೋದನೆಯು ಉಂಟಾಯಿತು. ಹೌದು, ಅದೇ ರೀತಿ ಮೋಸೆಯು ಬಂಡೆಯನ್ನು ತನ್ನ ಕೋಲಿನಿಂದ ಹೊಡೆದಾಗ ಬೇರೊಂದು ರೀತಿಯ ಪ್ರಚೋದನೆಯು ಉಂಟಾಯಿತು. ನನಗೆ ನಿನ್ನಲ್ಲಿ ಸಾಕಾಯಿತು, ನಾನು ನಿನ್ನನ್ನು ಇನ್ನು ಮುಂದಕ್ಕೆ ನನ್ನ ಸಂಗಡ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಹೌದು, ದೇವರು ಮೋಸೆಯ ಮುಖಾಂತರ ಅನೇಕ ಮಹತ್ವದ ಕಾರ್ಯಗಳನ್ನು ಮಾಡಿದ್ದರೂ ಸಹ ದೇವರು ಹೇಳುತ್ತಾರೆ, ಇಲ್ಲಿಂದ ಮುಂದಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ವಾಗ್ದಾನದ ನಾಡನ್ನು ನೀನು ಸೇರುವಂತಿಲ್ಲ. ಸರಿಯಲ್ಲವೇ? ಆಮೇನ್. ಈಗ ಇಲ್ಲಿ ನಾವು ಸೌಲನನ್ನು ನೋಡುವ. ಧರ್ಮೋಪದೇಶ ಕಾಂಡ ಅಧ್ಯಾಯ 25 ವಾಕ್ಯ 17. ನೀವು ಐಗುಪ್ತ ದೇಶದಿಂದ ಬರುವಾಗ ದಾರಿಯಲ್ಲಿ ಅಮಾಲೇಕರು ನಿಮ್ಮನ್ನು ಎದುರಿಸಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಅವರು ದೇವರಲ್ಲಿ ಸ್ವಲ್ಪವೂ ಭಯಭಕ್ತಿ ಇಲ್ಲದವರಾಗಿ ನೀವು ದಣಿದು ಬಳಲಿ ಇದ್ದಾಗ ನಿಮ್ಮವರಲ್ಲಿ ಹಿಂದೆ ಬಿದ್ದ ಬಲಹೀನರನ್ನು ಸಂಹಾರ ಮಾಡಿದರಲ್ಲ. ಹೌದು, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅಮಲೇಕ್ಯರು ಹಿಂದಿನಿಂದ ಬಂದು ನೀವು ದಣಿದು ಬಳಲಿ ಬಂದಾಗ
ನಿಮ್ಮಲ್ಲಿದ್ದ ಬಲಹೀನರನ್ನು ಸಂಹಾರ ಮಾಡಿದರಲ್ಲ. ಹೌದು, ಅವರು ಯುದ್ಧಕ್ಕೆ ಸನ್ನದ್ಧರಾಗಿ ಹೋಗುವಾಗ. ಆದರೆ ಅಮಲೇಕ್ಯರು ಅವರ ಹಿಂದಿನಿಂದ ಬಂದು ಅವರಲ್ಲಿದ್ದ ದಣಿದು ಬಳಲಿ ಬಲಹೀನರಾದವರನ್ನು ಸಂಹಾರ ಮಾಡಿದರು. ಅವರು ಹಿಂದಿನಿಂದ ದಾಳಿ ಮಾಡಿದರು. ಹೌದು, ಈಗ ಅರಸನಾದ ಸೌಲನ ಸಮಯದಲ್ಲಿ 400 ವರ್ಷಗಳು ಕಳೆದು ಹೋಗಿವೆ. ಹೌದು, ಆ ಘಟನೆಯು ಜರುಗಿದ್ದು ಇಸ್ರೇಲರ ಐಗುಪ್ತ ದೇಶದ ಬಂಧನದಿಂದ ಹೊರಗೆ ಬರುವಾಗ. ಹೌದು, ಈಗ ಅರಸನಾದ ಸೌಲನ ಸಮಯದಲ್ಲಿ ದೇವರು ಅವನಿಗೆ ಒಂದು ಕಾರ್ಯವನ್ನು ನೇಮಿಸುತ್ತಾರೆ ಮತ್ತು ಅವನಿಗೆ ಹೇಳುತ್ತಾರೆ, ನಾನು ಅಮಲೇಕ್ಯರು ಇಸ್ರೇಲ್ ಜನರಿಗೆ ಮಾಡಿದ ಆ ದುಷ್ಕೃತ್ಯವನ್ನು ಮರೆಯಲಿಲ್ಲ. ಹೌದು, ಆ ಸಮಯದಲ್ಲಿ ಇದ್ದ ಜನರು ಈಗ ಇಲ್ಲ. ಅವರ ಮಕ್ಕಳೂ ಇಲ್ಲ, ಅವರ ಮೊಮ್ಮಕ್ಕಳೂ ಇಲ್ಲ, ಹಾಗೂ ಅವರ ಮೊಮ್ಮಕ್ಕಳೂ ಇಲ್ಲ. ಆದರೂ ಸಹ ದೇವರು ಆ ಕಾರ್ಯವನ್ನು ಮರೆಯಲಿಲ್ಲ. ಹೌದು, ದೇವರು ಹೇಳುತ್ತಾರೆ, ಆ ಸಮಯದಲ್ಲಿ ಅಮಲೇಕ್ಯರು ಮಾಡಿದ ಆ ಕೃತ್ಯವನ್ನು ನಾನು ಮರೆಯಲಿಲ್ಲ. ಆದುದರಿಂದ ನಾನು ಈಗ ನಿನಗೆ ನೇಮಿಸುತ್ತೇನೆ, ನೀನು ಹೋಗಿ ಅವರನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕೆಂದು. ಅದನ್ನು ಅಲ್ಲಿ ಯಾರೂ ಸಹ ಅನುಭವಿಸಲಿಲ್ಲ, ಸರಿಯಲ್ಲವೇ? ಆಮೆನ್. ಆದರೆ ದೇವರು ಅದನ್ನು ಮರೆಯಲಿಲ್ಲ. ನಾವು ಭಾವಿಸುತ್ತೇವೆ ಕಾಲವು ಎಲ್ಲವನ್ನೂ ಮರೆಸುತ್ತದೆ ಎಂದು. ಆದರೆ ಆತ್ಮಿಕ ವಲಯದಲ್ಲಿ ಹಾಗೆ ಆಗುವುದಿಲ್ಲ. ಅದು ಆತ್ಮಿಕ ವಲಯದಲ್ಲಿ ಪ್ರಚೋದಿಸಲ್ಪಡುತ್ತದೆ. ಹೌದು, ಅಮಲೇಕ್ಯರ ನಡತೆಯು ಆತ್ಮಿಕ ವಲಯದಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಚೋದಿಸುತ್ತಿತ್ತು. ಆವಾಗ ದೇವರು ಹೇಳಿದರು ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಲು. ಹೌದು, ದೇವರ ಕೋಪವು ಎಷ್ಟೊಂದು ತೀವ್ರವಾಗಿತ್ತೆಂದರೆ ದೇವರು ಅವರನ್ನು ಸಂಪೂರ್ಣವಾಗಿ ನಾಶಪಡಿಸಲು ತಿಳಿಸುತ್ತಾನೆ. 400 ವರ್ಷಗಳು ಕಳೆದು ಹೋದ ಮೇಲೆ ಆದರೂ ಸಹ ದೇವರು ಅದನ್ನು ನೆನಪಿಡುತ್ತಾರೆ ಮತ್ತು ಅವರನ್ನು ನಾಶಪಡಿಸಲು ನೇಮಿಸುತ್ತಾರೆ. ಆದರೆ ಈಗ ಸೌಲನು ಅವರ ಅರಸನನ್ನು ಮತ್ತು ಕೆಲವೊಂದು ದನಗಳನ್ನು ಕುರಿಗಳನ್ನು ರಕ್ಷಿಸುತ್ತಾನೆ. ಅವನು ಬಹುಜನರನ್ನು ಕೊಲ್ಲುತ್ತಾನೆ. ಈಗಿನ ಸಮಯದಲ್ಲಿ ನೋಡುವುದಾದರೆ ಅವನು ಆ ಕೆಲಸವನ್ನು ಮಾಡಿದ್ದನು. ಹೌದು, ಸೌಲನು ಹೇಳುತ್ತಾನೆ, ನಾನು ಆ ಕಾರ್ಯವನ್ನು ಮಾಡಿ ಮುಗಿಸಿದ್ದೇನೆ ಎಂದು. ಆದರೆ ದೇವರು ಆತನ ಮಾತಿಗೆ ನಿಶ್ಚಿತರಾಗಿದ್ದರು. ಹೌದು, ದೇವರು ಒಂದು ಮಾತನ್ನು ಹೇಳಿದರಾದರೆ ಅವರು ಆ ಮಾತು ಸಂಪೂರ್ಣಗೊಳ್ಳುವಂತೆ ನೋಡಿಕೊಳ್ಳುತ್ತಾರೆ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಆತನು ಬದಲಾಗುವುದಿಲ್ಲ, ಆತನಲ್ಲಿ ಬದಲಾವಣೆಯ ನೆರಳು ಸಹ ಇಲ್ಲವೆಂದು. ಆದರೆ ಇಲ್ಲಿ ಸೌಲನು ಅಮಲೇಕ್ಯರ ಅರಸನಾದ ಅಗಾಗನನ್ನು ಮತ್ತು ಕೆಲವೊಂದು ದನಕುರಿಗಳನ್ನು ರಕ್ಷಿಸಿದ್ದನು. ಆದರೆ ಪ್ರವಾದಿ ಸಾಮುವೇಲನು ಬಂದು ಸೌಲನನ್ನು ಕೇಳುತ್ತಾನೆ, ನೀನು ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯನಾಗಿದ್ದೀಯಾ ಎಂದು. ಅದಕ್ಕೆ ಸೌಲನು ಹೇಳುತ್ತಾನೆ, ಹೌದು, ನಾನು ಸಂಪೂರ್ಣವಾಗಿ ವಿಧೇಯನಾಗಿದ್ದೇನೆ. ಆದರೆ ಸೌಲನು ದೇವರ ದೃಷ್ಟಿಯಲ್ಲಿ ಸಂಪೂರ್ಣವಾಗಿ ವಿಧೇಯನಾಗಿರಲಿಲ್ಲ. ಅದಕ್ಕೆ ಪ್ರವಾದಿ ಸಾಮುವೇಲನು ಹೇಳುತ್ತಾನೆ, ಹಾಗಾದರೆ ನಾನು ಹೇಗೆ ಕುರಿಗಳ ಕೂಗನ್ನು ಕೇಳುತ್ತಾ ಇದ್ದೇನೆ? ನೀನು ದೇವರ ವಾಕ್ಯಕ್ಕೆ ಅವಿಧೇಯನಾದ್ದರಿಂದ
ನಿನ್ನಿಂದ ನಿನ್ನ ಸಾಮ್ರಾಜ್ಯವನ್ನು ಹಿಂದಕ್ಕೆ ತೆಗೆದುಕೊಳ್ಳುವನು. ಹೌದು, ಜನರ ಬೇಡಿಕೆಯಂತೆ ಮತ್ತು ಅವರು ಪ್ರಾರ್ಥಿಸಿದರಿಂದ ದೇವರು ಸೌಲನನ್ನು ಅರಸನನ್ನಾಗಿ ಮಾಡಿದ್ದನು. ಇಲ್ಲಿ ದೇವರು ಅವನನ್ನು ಅರಸನಾಗಿ ಮಾಡಿದ್ದರು, ಅವನನ್ನು ನೇಮಿಸಿದ್ದರು. ಅವನನ್ನು ರಾಜನನ್ನಾಗಿ ಅಭಿಷೇಕ ಮಾಡಿದವರು ಯಾರು? ಸಾಮ್ಯೇಲನು, ಬಹುದೊಡ್ಡ ಪ್ರವಾದಿ. ಆದರೆ ಇಲ್ಲಿ ಸೌಲನು ಅವನನ್ನೇ ಸ್ವತಃ ನಾಶಪಡಿಸಿದನು. ಅವನೇ ಅವನ ನಿರ್ದಿಷ್ಟ ಗುರಿಯನ್ನು ನಾಶಪಡಿಸಿದನು. ಹೌದು, ಅನೇಕ ಸಲ ಜನರು ಇಂಥ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ. ಅವರಾಗಿ ಅವರ ನಿರ್ದಿಷ್ಟ ಗುರಿಯನ್ನು ನಾಶಗೊಳಿಸುತ್ತಾರೆ ಮತ್ತು ಅವರಿಗೆ ಅದರ ಅರಿವು ಇರುವುದಿಲ್ಲ. ಇಲ್ಲಿ ಸೈತಾನನು ಏನೂ ಮಾಡಿರಲಿಲ್ಲ. ಇಲ್ಲಿ ಸೈತಾನನು ಬಂದು ಏನನ್ನಾದರೂ ಮಾಡಿದ್ದಾನೆಯೇ? ಇಲ್ಲ. ಬೇರೆ ಯಾರಾದರೂ ಏನನ್ನಾದರೂ ಮಾಡಿದ್ದಾರೆಯೇ? ಇಲ್ಲ. ಇಲ್ಲಿ ಸೌಲನಾಗಿ ಅವನ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ. ಆದರೆ ಪ್ರವಾದಿ ಸಾಮ್ಯೇಲನು ಬಂದು ತಿಳಿಸುವವರೆಗೆ ಅವನಿಗೆ ಅದು ತಿಳಿಯಲಿಲ್ಲ. ಆಮೆನ್. ಆದುದರಿಂದ ಜನರು ತಮ್ಮ ಸ್ವಯಂ ಕೃತ್ಯದಿಂದ ಹಲವಾರು ವಿಷಯಗಳನ್ನು ಕಳೆದುಕೊಳ್ಳುತ್ತಾರೆ. ತಮ್ಮ ನಿರ್ದಿಷ್ಟ ಗುರಿಯನ್ನು ಕಳೆದುಕೊಳ್ಳುತ್ತಾರೆ. ಯಾಕೆಂದರೆ ಕೆಲವೊಂದು ಪ್ರಚೋದನೆಗಳು ಆತ್ಮೀಯ ವಲಯದಲ್ಲಿ ಜರುಗುತ್ತವೆ. ಹೌದು, ಸೌಲನು ಮಾಡಿದ ಕಾರ್ಯಗಳನ್ನು ಅವನು ಪುನಃ ಹಿಮ್ಮುಖವಾಗಿ ಮಾಡಲು ಸಾಧ್ಯವಿಲ್ಲ. ಪ್ರವಾದಿ ಸಾಮ್ಯೇಲನು ಹೇಳಿದನು, ನಿನ್ನ ಸಾಮ್ರಾಜ್ಯವನ್ನು ಹಿಂದಕ್ಕೆ ಪಡೆಯಲಾಯಿತು. ಹೌದು, ಆತ್ಮಿಕ ವಲಯದಲ್ಲಿ ಕೆಲವೊಂದು ಪ್ರಚೋದನೆಗಳು ಜರುಗಿದವುಗಳು ದೈವಿಕ ಪ್ರಚೋದನೆಗಳಾಗಿರಬಹುದು. ಅವುಗಳಲ್ಲಿ ಕೆಲವೊಂದು ಒಳ್ಳೆಯ ಪ್ರಚೋದನೆಗಳಾಗಿರಬಹುದು ಅಥವಾ ಕೆಟ್ಟ ಪ್ರಚೋದನೆಗಳಾಗಿರಬಹುದು. ಆದರೆ ಆತ್ಮಿಕ ವಲಯವು ಅವುಗಳನ್ನು ಅಕಸ್ಮಾತ್ತಾಗಿ ಜಾರಿಗೊಳಿಸುತ್ತದೆ. ಅರಸನಾದ ಸೊಲೊಮೋನನು ಮಾಡಿದ್ದ ಕಾರ್ಯದಿಂದ ದೈವಿಕ ಪ್ರಚೋದನೆಯು ಒಳ್ಳೆಯ ಪ್ರಚೋದನೆಯು ಉಂಟಾಯಿತು. ಹಾಗೂ ಸೌಲನು ಮತ್ತು ಮೋಸೆ ಮಾಡಿದ ಕಾರ್ಯದಿಂದಾಗಿ ಕೆಟ್ಟ ಪ್ರಚೋದನೆ ಉಂಟಾಯಿತು. ಯಾಕೆಂದರೆ ದೇವರು ಅವರಿಗೆ ನೇಮಿಸಿದ ಕಾರ್ಯವನ್ನು ಅವರು ಸಂಪೂರ್ಣಗೊಳಿಸಲಿಲ್ಲ. ಅವರದನ್ನು ಕಳೆದುಕೊಂಡರು. ಅವರು ಅವರಾಗಿ ಅವರ ನಿರ್ದಿಷ್ಟ ಗುರಿಯನ್ನು ಕಳೆದುಕೊಂಡರು. ಈಗ ನಾವು ಯಹೂದ್ಯರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ. ಅವರು ಯಾಕೆ ಆಶೀರ್ವಾದ ಪಟ್ಟವರಾಗಿದ್ದಾರೆ? ಅದೊಂದು ತುಂಬ ಚಿಕ್ಕದಾದ ದೇಶವಾಗಿದೆ. ಅವರು ಆ ನಾಡನ್ನು ಪ್ರವೇಶಿಸಿದಾಗ ಅದೊಂದು ಮರುಭೂಮಿಯಂಥ ಪ್ರದೇಶ. ದೇವರು ಅದನ್ನು ಕೈಬಿಟ್ಟ ಪ್ರದೇಶ. ಹೌದು, ಅದು ನೋಡಲು ಬಂಜರು ಮತ್ತು ಬರಿದಾದ ಪ್ರದೇಶವಾಗಿತ್ತು. ಆದರೆ ನೀವು ಈಗ ನೋಡಿದರೆ ಅತ್ಯಂತ ದೊಡ್ಡದಾದ ಕಂಪನಿಗಳು ಅಲ್ಲಿವೆ. ಹೌದು, ಅವುಗಳು ಅವರಿಂದ ಸ್ಥಾಪಿಸಲ್ಪಟ್ಟವುಗಳಾಗಿವೆ. ಹಾಗೂ ಅದೇ ರೀತಿ ದೊಡ್ಡ ದೊಡ್ಡ ಕಂಪನಿಗಳ ಪಾಲುದಾರರು ಅವರಾಗಿದ್ದಾರೆ. ಯಾವುದೇ ದೊಡ್ಡದಾದ ಆವಿಷ್ಕಾರಗಳು, ಸಂಶೋಧನೆಗಳು ಅವರಿಂದ ಮಾಡಲ್ಪಟ್ಟಿವೆ. ಅವುಗಳು ಜನರಿಗೆ ಒಂದು ಆಶೀರ್ವಾದವಾಗಿವೆ. ಹೌದು, ಅಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ಅವರು ಸೇರಿಕೊಂಡಿದ್ದಾರೆ. ಯಾಕಾಗಿ? ನೀವೇನು ಹೇಳುತ್ತೀರಿ? ಅವರು ತುಂಬ ವಿಧೇಯ ಜನರೆಂದು? ಅಥವಾ ನೀವು ಹೇಳಬಹುದು ಅವರು ಯೇಸುವನ್ನು ತಿಳಿದಿದ್ದಾರೆ ಎಂದು? ಅಥವಾ ಅವರು ವಿಶ್ವಾಸಿಗಳೆಂದು ನೀವು ಹೇಳುತ್ತೀರಾ? ಇಲ್ಲ,
ಅವರಿನ್ನೂ ಅವರ ರಕ್ಷಕನನ್ನು ಕಾದುಕೊಂಡಿದ್ದಾರೆ. ರಕ್ಷಕನಾದ ಯೇಸು ಬಂದಿದ್ದಾನೆ ಮತ್ತು ಹಿಂತಿರುಗಿ ಹೋಗಿದ್ದಾನೆ. ಅವರು ಅದನ್ನು ಗುರುತಿಸಿಕೊಳ್ಳಲಿಲ್ಲ. ಅವರು ಇನ್ನೂ ಆ ರಕ್ಷಕನಿಗೋಸ್ಕರ ಕಾದುಕೊಂಡಿದ್ದಾರೆ. ಅವರಿಗೆ ದೇವರ ವಾಕ್ಯ ತಿಳಿದಿದೆಯೇ? ಹೌದು. ಆದರೆ ಅವರಿಗೆ ತಿಳಿದಿರುವ ಆ ದೇವರ ವಾಕ್ಯವು ಅವರಿಗೆ ಲಾಭವನ್ನು ತಂದಿದೆಯೇ? ಇಲ್ಲ. ಹಾಗಾದರೆ ಅವರು ಆಶೀರ್ವದಿಸಲ್ಪಟ್ಟವರೇ? ಹೌದು. ಯಾಕಾಗಿ? ದೇವರ ವಾಕ್ಯ ಹೇಳುತ್ತದೆ, ಆ ಒಂದು ಯಜ್ಞವೇದಿ ಅಬ್ರಹಾಮನು ಕಟ್ಟಿದ ಆ ಒದಗಿಸುವ ಯಜ್ಞವೇದಿ, ಹೌದು, ಯೆಹೋವ ಹೀರೆ. ಅಬ್ರಹಾಮನು ಆ ಯಜ್ಞವೇದಿಯನ್ನು ಕಟ್ಟಿ ಎಷ್ಟೋ ಸಾವಿರ ವರ್ಷಗಳು ಕಳೆದು ಹೋದರೂ ಸಹ ಅದು ಇನ್ನೂ ಅವರ ಪರವಾಗಿ ಮಾತಾಡುತ್ತದೆ. ಅದು ಸ್ಥಿರವಾಗಿ ನಿಂತಿದೆ. ಅದು ಅವರ ವಿರುದ್ಧವಾಗಿ ಮಾತಾಡುವುದಿಲ್ಲ, ಆದರೆ ಅವರ ಪರವಾಗಿ, ಅವರ ಒಳ್ಳೆಯದಕ್ಕಾಗಿ ಮಾತಾಡುತ್ತದೆ. ಹೌದು, ಅವರು ಅವಿಧೇಯ ಜನರಾದರೂ ಸಹ ಅಬ್ರಹಾಮನು ಸ್ಥಾಪಿಸಿದ ಆ ಯಜ್ಞವೇದಿಯು, ಒಡಂಬಡಿಕೆಯು, ಆ ವೇದಿಯು ಅವರ ಪರವಾಗಿ ಒಳ್ಳೆಯದನ್ನೇ ಮಾತಾಡುವುದನ್ನು ಮುಂದುವರಿಸಿದೆ. ಆದುದರಿಂದ ಅವರು ಯಾವ ಕಾರ್ಯವನ್ನು ಮಾಡಿದರೂ ಸಹ ಅದು ಆಶೀರ್ವದಿಸಲ್ಪಡುತ್ತದೆ. ಆಮೆನ್. ಅದಕ್ಕೆ ಅಬ್ರಹಾಮನು ಸ್ಥಾಪಿಸಿದ ಆ ಯಜ್ಞವೇದಿಯೇ ಕಾರಣ. ಹಾಲೆಲೂಯ್ಯ. ಹೌದು, ಸಾವಿರಾರು ಜನಾಂಗಗಳು ಕಳೆದು ಹೋದರೂ ಸಹ ಆ ಯಜ್ಞವೇದಿಯು ಈಗಲೂ ಅವರ ಪರವಾಗಿ ಒಳ್ಳೆಯದನ್ನೇ ಮಾತಾಡುತ್ತದೆ. ಆಮೆನ್. ಹಾಲೆಲೂಯ್ಯ. ಹೌದು, ರೋಗಗಳು, ಮಾದರಿಗಳು ಹಾಗೂ ಕೆಲವೊಂದು ನೋವುಗಳು ಪುನರಾವರ್ತನೆ ಆಗುವುದಾದರೆ ಅಲ್ಲೊಂದು ವೇದಿಯು ಅದನ್ನು ಬಲಗೊಳಿಸುತ್ತದೆ. ಹೌದು, ಯಾವುದೇ ರೀತಿಯ ನಿಷ್ಕ್ರಿಯತೆ, ತಡವಾಗುವಿಕೆ ಇದ್ದರೆ ಅಲ್ಲೊಂದು ವೇದಿಯು ಮಾತಾಡುತ್ತದೆ. ಹತಾಶೆ ಮತ್ತು ಮನಸ್ಸಿನ ರೋಗಗಳಿಗೂ ಸಹ ವೇದಿಯು ಅವರ ವಿರುದ್ಧವಾಗಿ ಹೋರಾಡುತ್ತದೆ. ಹೌದು, ಅನೇಕ ರೀತಿಯ ದೈಹಿಕ ರೋಗಗಳಿಗೋಸ್ಕರವೂ ವೇದಿಯು ಹೋರಾಡುತ್ತದೆ. ಹೌದು, ಅನೇಕ ಕುಟುಂಬಗಳು ಹಾಗೂ ಅನೇಕ ಜನರು ವೈಯಕ್ತಿಕವಾಗಿ ಈ ವೇದಿಗಳ ಬಲಿಪಶುಗಳಾಗಿರುತ್ತಾರೆ. ಅನೇಕ ರೀತಿಯ ದುಶ್ಚಟಗಳಿಗೆ ಈ ವೇದಿಗಳು ಕಾರಣವಾಗಿರುತ್ತವೆ. ಹೌದು, ಯಾರಾದರೂ ಆ ಶಾಪವನ್ನು ಮುರಿಯುವವರೆಗೆ, ಆ ವೇದಿಯನ್ನು ಕೆಡವುವವರೆಗೆ ಅದು ಅವರ ವಿರುದ್ಧವಾಗಿ ಮಾತಾಡುತ್ತಾ ಇರುತ್ತದೆ. ಆಮೆನ್. ಹಾಲೆಲೂಯ್ಯ. ಹೋಸೇಯನ ಗ್ರಂಥ ಅಧ್ಯಾಯ 7 ವಾಕ್ಯ 1. ನಾನು ನನ್ನ ಜನರ ದುರವಸ್ಥೆಯನ್ನು ತಪ್ಪಿಸಿ ಇಸ್ರಾಯೇಲನ್ನು ಸ್ವಸ್ಥ ಮಾಡಬೇಕೆಂದಿರುವಾಗ ಎಫ್ರಾಯಿಮನ ಅಧರ್ಮವು, ಸಮಾರ್ಯದ ದುಷ್ಟತನವು ವ್ಯಕ್ತವಾಗುತ್ತವೆ. ಎಲ್ಲರೂ ಮೋಸ ಮಾಡುತ್ತಾರೆ, ಒಳಗೆ ಕಳ್ಳರು ನುಗ್ಗುತ್ತಾರೆ, ಹೊರಗೆ ಡಕಾಯಿತಿಯವರು ಸುರಿಯುತ್ತಾರೆ. ಆಮೆನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾನು ಅವರ ದುರಾವಸ್ಥೆಯನ್ನು ತಪ್ಪಿಸಿ ಇಸ್ರಾಯೇಲನ್ನು ಸ್ವಸ್ಥ ಮಾಡುತ್ತಿದ್ದೆ. ಇಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿ. ದೇವರು ಹೇಳುತ್ತಾರೆ, ನಾನು ಇಸ್ರಾಯೇಲರನ್ನು ಮುಟ್ಟಿ ಗುಣಪಡಿಸುವುದರಲ್ಲಿದ್ದೆ. ಆದರೆ ನಾನು ಅವರನ್ನು ಗುಣಪಡಿಸಬೇಕೆಂದಿರುವಾಗ ಕೆಲವೊಂದು ವಿಷಯಗಳು ಮೇಲಕ್ಕೆ ಬಂದವು. ಅವರ ವಿರುದ್ಧವಾಗಿ ಮಾತಾಡಲು ಪ್ರಾರಂಭಿಸಿದವು. ಅದು ಏನು? ಅದು ಎಫ್ರಾಯೀಮನ ಅಧರ್ಮ, ಸರಿಯಲ್ಲವೇ? ಆಮೆನ್. ಇಲ್ಲಿ ದೇವರು ಹೇಳುತ್ತಾರೆ, ನಾನು ಗುಣಪಡಿಸುವುದರಲ್ಲಿದ್ದೆ. ಅಂದರೆ
ದೇವರು ಅವರನ್ನು ಗುಣಪಡಿಸಲು ಬಯಸುತ್ತಾರೆ. ಆದರೆ ಅವರು ಗುಣಪಡಿಸಲು ಬಯಸುವಾಗ ಅವರ ವಿರುದ್ಧವಾಗಿ ಇದ್ದ ಅಸಮಾನತೆಯು ನನ್ನ ಕೈಗಳನ್ನು ಕಟ್ಟುತ್ತದೆ ಎಂದು ದೇವರು ಹೇಳುತ್ತಾರೆ. ಸರಿಯಲ್ಲವೇ? ಹೌದು. ನಿಮ್ಮ ಜೀವನದ ಮಹತ್ವದ ತಿರುವು ಬರುವ ಕೂಡಲೇ ಅಥವಾ ಸ್ವಸ್ಥತೆಯನ್ನು ಹೊಂದಬೇಕೆಂದಿರುವಾಗ ತಕ್ಷಣವೇ ಅದು ನಿಮ್ಮ ವಿರುದ್ಧವಾಗಿ ಪ್ರಚೋದಿಸುತ್ತದೆ. ಕೆಲವೊಂದು ವಿಷಯಗಳು ನಿಮ್ಮ ವಿರುದ್ಧವಾಗಿ ಗೆದ್ದು ನಿಲ್ಲುತ್ತವೆ. ಹೌದು, ಇಲ್ಲಿ ಎಫ್ರಾಯಿಮನ ಅಧರ್ಮತೆಯು ಅವರ ವಿರುದ್ಧವಾಗಿ ಒಂದು ತಡೆಯಾಗಿ ನಿಲ್ಲುತ್ತದೆ. ಅದು ಅವರು ಸ್ವಸ್ಥ ಹೊಂದುವುದರ ಮೇಲೆ ಪರಿಣಾಮ ಬೀರುತ್ತದೆ. ಹೌದು, ಅದು ಸ್ವಸ್ಥತೆಯ ಕೃಪೆಯು ಹರಿಯದಂತೆ ತಿರಸ್ಕರಿಸುತ್ತದೆ. ಹೌದು, ನಾನು ಇಸ್ರೇಲರನ್ನು ಗುಣಪಡಿಸಬೇಕೆಂದಿರುವಾಗ ಎಫ್ರಾಯಿಮನ ಅಧರ್ಮವು ತಡೆಯಾಗಿ ಬಂತು. ಆಮೆನ್, ಹಾಲೆಲೂಯ. ಹೌದು, ವೈಯಕ್ತಿಕವಾದ ಪಾಪ, ಒಬ್ಬ ಮನುಷ್ಯನು ಮಾಡಿದ ಪಾಪ ಹಾಗೂ ಕುಟುಂಬದ ಸದಸ್ಯರು ಜೊತೆಯಾಗಿ ಮಾಡಿದ ಪಾಪ. ಯಾಕೋಬನ ಮಕ್ಕಳು ಮಾಡಿದ ಹಾಗೆ ಅವರೆಲ್ಲರೂ ಜೊತೆಯಾಗಿ ಸೇರಿ ಸೇಮನನ್ನು ಮತ್ತು ಆ ನಾಡಿನ ಜನರನ್ನು ಕೊಂದರು. ಹೌದು, ರಕ್ತ ಸಂಬಂಧದ ಪಾಪಗಳು, ಅಸಮಾನತೆಗಳು ಮತ್ತು ಮೂಲಭೂತವಾದ ಅಸಮಾನತೆಗಳು ಇರುತ್ತವೆ. ಹೌದು, ಕೆಲವೊಂದು ಪ್ರಾದೇಶಿಕ ಪಾಪಗಳಿರುತ್ತವೆ. ಹೋದ ವಾರ ನಾವು ಕೇಳಿದಂತೆ ಶೆಕೆಮ್ ನಾಡು ಬಂಡಾಯದ ನಾಡಾಗಿತ್ತು. ಅದು ಬಂಡಾಯದ ವೇದಿಯ ಅಧೀನದಲ್ಲಿತ್ತು. ಆದುದರಿಂದ ಅಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರೂ ಬಂಡಾಯದ ವೇದಿಯ ಅಧೀನದಲ್ಲಿರುತ್ತಾರೆ. ಹೌದು, ಅದೊಂದು ಪ್ರಾದೇಶಿಕ ಪಾಪವಾಗಿತ್ತು. ಹೌದು, ಅಲ್ಲಿ ವೈಯಕ್ತಿಕವಾದ ಪಾಪ, ಕುಟುಂಬದ ಪಾಪ, ರಕ್ತ ಸಂಬಂಧದ ಪಾಪ ಮತ್ತು ಪ್ರಾದೇಶಿಕ ಪಾಪಗಳು ಸ್ಥಿರವಾಗಿ ನಿಲ್ಲುತ್ತವೆ. ನಾವು ಸೊದೋಮ್ ಮತ್ತು ಗೊಮೋರವನ್ನು ನೋಡಿದರೆ ಅದು ಪ್ರಾದೇಶಿಕ ಪಾಪವಾಗಿತ್ತು. ಸರಿಯಲ್ಲವೇ? ಅಲ್ಲಿ ಪಶ್ಚಾತ್ತಾಪವಿರಲಿಲ್ಲ. ಆದುದರಿಂದ ಅಲ್ಲಿ ನಾಶನವು ಬಂದೆರಗಿತು. ಅದೇ ರೀತಿ ನಿನೆವೆ ರಾಜ್ಯವು ಅಂತಹದೇ ಸ್ಥಾನದಲ್ಲಿತ್ತು. ಆದರೆ ಅಲ್ಲಿ ಪ್ರಾದೇಶಿಕವಾದ ಪಶ್ಚಾತ್ತಾಪವು ಬಂತು. ಹೌದು, ಅಲ್ಲಿಯ ಅರಸನಿಂದ ಹಿಡಿದು ಪ್ರಾಣಿಗಳವರೆಗೆ ಪಶ್ಚಾತ್ತಾಪವು ಬಂತು. ನಿಮಗೆ ತಿಳಿದಿದೆಯೇ, ಪ್ರಾದೇಶಿಕ ಪಾಪಗಳಲ್ಲಿ ಪ್ರಾಣಿಗಳು ಭಾಗಿಯಾಗಿರುತ್ತವೆ ಎಂದು? ಹೌದು, ಸೊದೋಮ್ ಮತ್ತು ಗೊಮೋರದಲ್ಲಿದ್ದ ಎಲ್ಲ ಪ್ರಾಣಿಗಳು ಸಹ ಸತ್ತವು. ಸರಿಯಲ್ಲವೇ? ಹೌದು. ಆದರೆ ನಿನೆವೆ ರಾಜ್ಯದಲ್ಲಿ ಪ್ರವಾದಿಯು ಬಂದು ದೇವರ ವಾಕ್ಯವನ್ನು ಘೋಷಿಸಿದಾಗ ಅವರೆಲ್ಲರೂ ಪ್ರಾಣಿಗಳು ಸಹ ಉಪವಾಸ ಮಾಡಿ ಪಶ್ಚಾತ್ತಾಪಪಟ್ಟರು ಮತ್ತು ದೇವರು ಆ ಶಾಪವನ್ನು ಅವರ ಮೇಲೆ ಬರಮಾಡಲಿಲ್ಲ. ಹೌದು, ಒಬ್ಬ ಮನುಷ್ಯನಲ್ಲಿ ಒಂದು ನಾಯಿದೆ ಎಂದುಕೊಳ್ಳುವ. ಆ ಮನುಷ್ಯನು ಮಾಂಸವನ್ನು ಕದ್ದು ತಂದು ಆ ನಾಯಿಗೆ ಹಾಕಿದರೆ ನಾಯಿ ಅದನ್ನು ತಿನ್ನುತ್ತದೆ. ಹೌದು, ಅವನ ಯಜಮಾನ ಕದ್ದು ತಂದಿದ್ದಾನೆ, ನಾಯಿ ಅದನ್ನು ತಿಂದಿದೆ. ಹಾಗೆ ನಾಯಿ ಸಹ ಆ ಪಾಪದಲ್ಲಿ ಪಾಲುದಾರನಾಗಿದೆ. ಸರಿಯಲ್ಲವೇ? ನಿನೆವೆಯ ಪ್ರಾಣಿಗಳು ಸಹ ಪಶ್ಚಾತ್ತಾಪಪಟ್ಟವು. ಆಮೆನ್. ಕೀರ್ತನೆ 11 ವಾಕ್ಯ 3. ಆಧಾರಗಳೇ ಕೆಡವಲ್ಪಟ್ಟ ಮೇಲೆ ನೀತಿವಂತನ ಗತಿ ಏನಾದೀತೆಂದು ನನಗೆ ಹೇಳುವುದೇಕೆ? ಹೌದು, ಆಧಾರಗಳೇ ಕೆಡವಲ್ಪಟ್ಟ ಮೇಲೆ ನೀತಿವಂತನು ಏನು ಮಾಡಲಾದೀತು? ಹೌದು, ನಾವು ನಂಬಿ
ಆಧಾರ ಮಾಡಿಕೊಂಡ ವಿಷಯಗಳೇ ನಾಶ ಮಾಡಿದರೆ ನಾವೇನು ಮಾಡಲಾದೀತು? ಅಂದರೆ ಅಲ್ಲಿ ಮೂಲಭೂತ ಪಾಪಗಳಿವೆ. ಹೌದು, ಪಾಪಗಳು ಒಬ್ಬ ನೀತಿವಂತನ ವಿರುದ್ಧವೂ ಹೋರಾಡುತ್ತವೆ. ಯಾಕೆಂದರೆ ಆತನು ಅದರಲ್ಲಿಯ ಕೆಲವು ವಿಷಯಗಳಲ್ಲಿ ಪಾಲುದಾರನಾಗಿದ್ದಾನೆ. ಹೌದು, ನಾನಿಲ್ಲಿ ಶೀಘ್ರವಾಗಿ ಆ ವೇದಿಗಳನ್ನು ಹೇಗೆ ಕೆಡುವುದು ಅಥವಾ ನಾಶಪಡಿಸುವುದು ಮತ್ತು ದೇವರ ವೇದಿಯನ್ನು ಹೇಗೆ ಕಟ್ಟುವುದೆಂದು ತಿಳಿಸುತ್ತೇನೆ. 1 ಅರಸು ಅಧ್ಯಾಯ 18ರಲ್ಲಿ ಪ್ರವಾದಿ ಏಲಿಯನ ಬಗ್ಗೆ ಬರೆದಿದೆ. ಅಲ್ಲೊಂದು ನಕಲು ಯಜ್ಞವೇದಿಯೂ ಇತ್ತು, ಹಾಗೂ ಅಲ್ಲಿ ಬಾಳನ ಆರಾಧಕರು ಸಹ ಇದ್ದರು. ಹೌದು, ಬಾಳನ ಯಾಜಕರು ಪ್ರವಾದಿಗಳು ಇದ್ದರು. ಅವರು ಬಾಳನಿಗೆ ಯಜ್ಞಗಳನ್ನು ಅರ್ಪಿಸುತ್ತಿದ್ದರು. ಹೌದು, ಅದನ್ನು ಅಲ್ಲಿಯ ಅರಸನಾದ ಅಹಾಬ್ ಮತ್ತು ರಾಣಿ ಯೆಜೆಬೆಲಳು ಅದನ್ನು ಅಂಗೀಕರಿಸಿದ್ದರು ಮತ್ತು ಆ ನಾಡಿನಲ್ಲಿ ಎಲ್ಲವೂ ಅವರ ಅಪ್ಪನೆಯ ಮೇರೆಗೆ ಜರುಗುತ್ತಿತ್ತು. ನಿಮಗೆ ಈ ಭಾಗದ ದೇವರ ವಾಕ್ಯವು ಚಿರಪರಿಚಿತವಾಗಿದೆ. ಇಲ್ಲಿ ಏಲಿಯ ಪ್ರವಾದಿಯು ಹೋಗಿ ಬಾಳನ ಪ್ರವಾದಿಗಳಿಗೆ ಸವಾಲನ್ನು ಎಸೆಯುತ್ತಾನೆ. ಅಲ್ಲಿ ಅವರು ಸಹ ಕೆಲವು ಕಾರ್ಯಗಳನ್ನು ಮಾಡಲಿಕ್ಕೆ ಇತ್ತು. ನಾವಿಲ್ಲಿ ಪ್ರವಾದಿ ಏಲಿಯನು ಏನನ್ನು ಮಾಡಿದನೆಂದು ನೋಡಿಕೊಳ್ಳುವ ಅಥವಾ ತಿಳಿದುಕೊಳ್ಳುವ. ಹೌದು, 1 ಅರಸು ಅಧ್ಯಾಯ 18 ವಾಕ್ಯ 30ರಲ್ಲಿ ಹೇಳಿದೆ. ಆನಂತರ ಏಲಿಯನು ಎಲ್ಲ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಕ್ರಮಪಡಿಸಿ ಹೋರಿಯನ್ನು ವಧಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು. ಆನಂತರ ಜನರಿಗೆ 4 ಕೊಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು. ತಿರುಗಿ ತಂದರು. ಅವನು 3ನೇ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ಇದಲ್ಲದೆ ಅವನು ಕಾಲುವೆಯನ್ನು ನೀರಿನಿಂದ ತುಂಬಿಸಿದನು. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಏಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಈಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆ ಮೇರೆಗೆ ಮಾಡಿದೆನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಇಲ್ಲಿ ಮೊದಲಿಗೆ ಏಲಿಯ ಪ್ರವಾದಿ ಮಾಡಿದ ಕೆಲಸವೆಂದರೆ ಅವನು ಯಜ್ಞವೇದಿಯನ್ನು ದುರಸ್ತಿಪಡಿಸಿದನು. ಆ ಯಜ್ಞವೇದಿಗೆ ಹೇಗೆ ಹಾನಿ ಆಯಿತು? ಮೊದಲಿಗೆ ಆ ಯಜ್ಞವೇದಿಗೆ ಹಾನಿ ಹೇಗೆ ಆಯಿತೆಂದು ತಿಳಿಯದೆ ನೀವು ಅದನ್ನು ಹೇಗೆ ದುರಸ್ತಿಪಡಿಸುತ್ತೀರಿ? ಹೌದು, ದೇವರು ಭೇಟಿಯಾಗುವ ಸ್ಥಳ ಅಥವಾ ದೇವರ ಯಜ್ಞವೇದಿಯು ಹಾನಿಗೊಳಗಾಗಿದೆ. ಹೌದು, ಪ್ರವಾದಿಯು ಮೊದಲಿಗೆ ಆ ಯಜ್ಞವೇದಿಗೆ ಹಾನಿಯಾದ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಹೌದು, ದೇವರನ್ನು ಭೇಟಿಯಾಗುವ ಸ್ಥಳದಲ್ಲಿ ಏನೋ ಸಮಸ್ಯೆಯಾಗಿದೆ.
ಹೌದು, ಅಲ್ಲಿ ಹಾನಿಯಾಗಿದೆ ಮತ್ತು ಅದು ಕೆಡವಿಬಿದ್ದಿದೆ. ಹೌದು, ದೇವರ ಯಜ್ಞವೇದಿಯು ಹೇಗೆ ಕೆಡವಿದೆ ಅಂದರೆ ಜನರ ಪಾಪದಿಂದಾಗಿ ಮತ್ತು ಅವರ ಅವಿಧೇಯತೆಯಿಂದಾಗಿ. ಆಮೆನ್. ಅದು ದೇವರ ದೃಷ್ಟಿಯಲ್ಲಿ ದುಷ್ಟತನವಾಗಿದೆ. ಆದುದರಿಂದ ದೇವರ ಯಜ್ಞವೇದಿಯು ಹಾನಿಗೊಳಗಾಗಿದೆ. ಆದುದರಿಂದ ಮೊದಲಿಗೆ ಪ್ರವಾದಿಯು ಆ ವೇದಿಯನ್ನು ದುರಸ್ತಿಗೊಳಿಸುತ್ತಾನೆ. ಹೌದು, ಅದು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸಿನ ಬಗ್ಗೆ ತಿಳಿಸುತ್ತದೆ. ಕೀರ್ತನ 51 ವಾಕ್ಯ 17ರಲ್ಲಿ ದಾವೀದನು ಹೇಳುತ್ತಾನೆ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲವೆಂದು. ಪಶ್ಚಾತ್ತಾಪ ಮತ್ತು ಜಜ್ಜಿ ಹೋದ ಮನಸ್ಸು. ಹೌದು, ಅನೇಕ ಸಲ ನಿಮ್ಮ ವೈರಿ ನಿಮ್ಮ ಮನಸ್ಸನ್ನು ಮತ್ತು ಹೃದಯವನ್ನು ಕುರುಡನನ್ನಾಗಿಸಿದೆ. ಈ ಎರಡು ವಿಷಯಗಳ ಬಗ್ಗೆ. ಹೌದು, ಕೆಲವೊಂದು ಧಾರ್ಮಿಕ ತಿಳುವಳಿಕೆಯ ಪ್ರಕಾರ ಜನರು ಭಾವಿಸುತ್ತಾರೆ ಪಾಪ ನಿವೇದನೆಯು ಪಶ್ಚಾತ್ತಾಪ ಪಡುವುದೆಂದು. ಪಾಪಗಳನ್ನು ಉಚ್ಚರಿಸಿ ಹೇಳುವುದರಿಂದ ಅಥವಾ ಪಾಪಗಳ ಬಗ್ಗೆ ವಿಷಾದ ಪಡುವುದರಿಂದ. ಇದು ಯಾವುದು ಪಶ್ಚಾತ್ತಾಪ ಪಡುವ ವಿಷಯಗಳಲ್ಲ. ಪಾಪ ನಿವೇದನೆಯಾಗಲಿ, ಪಾಪದ ಬಗ್ಗೆ ವಿಷಾದವಾಗಲಿ, ಪಾಪವನ್ನು ಉಚ್ಚರಿಸಿ ಹೇಳುವುದಾಗಲಿ ಪಶ್ಚಾತ್ತಾಪ ಪಡುವುದಲ್ಲ. ಪಶ್ಚಾತ್ತಾಪವೆಂದರೆ ತುಂಬ ಆಳವಾದ ವಿಷಯವಾಗಿದೆ. ಪಶ್ಚಾತ್ತಾಪ ಪಡುವುದೆಂದರೆ ಹೃದಯದ ಆಳದಿಂದ ಮತ್ತು ಜಜ್ಜಿ ಹೋದ ಮನಸ್ಸಿನಿಂದ ಪಶ್ಚಾತ್ತಾಪ ಪಡುವುದಾಗಿದೆ. ಅದು ಒಂದು ಗಳಿಗೆಯ ಭಾವನೆ ಅಲ್ಲ, ಆದರೆ ಅದು ನಿಮ್ಮ ಹೃದಯದ ಆಳವನ್ನು ಹೊಕ್ಕಿರುವಂತಹ ವಿಷಯ. ನೀವು ಹೃದಯದ ಆಳಕ್ಕೆ ಇಳಿದು ಅದು ಹೃದಯದ ತಳಹದಿಯಿಂದ ಜರುಗಬೇಕಾದ ಕಾರ್ಯ. ಹೌದು, ದಾವೀದನು ಹೇಳುತ್ತಾನೆ, ಒಂದು ಕುಗ್ಗಿದ ಮನಸ್ಸು ಮತ್ತು ಜಜ್ಜಿ ಹೋದ ಹೃದಯವೆಂದು. ಹೌದು, ಒಂದು ವಸ್ತು ಜಜ್ಜಿ ಹೋದರೆ ಅದು ಪುನಃ ಅದೇ ರೀತಿಯಾಗಿ ಉಳಿಯುವುದಿಲ್ಲ, ಅದರಲ್ಲಿ ಬದಲಾವಣೆ ಆಗಿರುತ್ತದೆ. ಹೌದು, ಅದು ನೀವು ವಿಷಾದ ಪಡುವುದಕ್ಕಿಂತ, ನಿವೇದಿಸುವುದಕ್ಕಿಂತ, ಉಚ್ಚರಿಸುವುದಕ್ಕಿಂತ ತುಂಬ ಆಳವಾದ ವಿಷಯವಾಗಿದೆ. ಅದನ್ನು ಯಾವಾಗಲೂ ದೇವರ ಎದುರಿಗೆ ತರುವುದಾಗಿದೆ. ಅದನ್ನು ಯಾವಾಗಲೂ ದೇವರ ಎದುರಿಗೆ ತಂದು ಅದನ್ನು ನಿರಂತರವಾಗಿ ದೇವರಲ್ಲಿ ಕ್ಷಮೆಯನ್ನು ಬೇಡುತ್ತಾ ಪರಿವರ್ತನೆ ಹೊಂದುವುದು ಪಶ್ಚಾತ್ತಾಪವಾಗಿದೆ. ಆಮೆನ್. ಹೌದು, ಪ್ರವಾದಿ ಏಲಿಯನು ಮಾಡಿದ ಮೊದಲ ಕಾರ್ಯವೆಂದರೆ ನಿಜವಾದ ಪಶ್ಚಾತ್ತಾಪ. ಹೌದು, ದಾವೀದ ಅರಸನು ಹೇಳುತ್ತಾನೆ, ನೀನು ನನ್ನನ್ನು ಹಿಮದಂತೆ ಶುದ್ಧ ಮಾಡಿದ್ದಿ, ರಕ್ಷಣೆಯ ಸಂತೋಷವನ್ನು ನನ್ನಲ್ಲಿ ಪುನರ್ಸ್ಥಾಪಿಸಿದಿ. ಆಮೆನ್. ಹೌದು, ಅವನು ಅದರ ಬಗ್ಗೆ ತುಂಬ ಆಳವಾಗಿ ಮಾತಾಡುತ್ತಾನೆ. ಹೌದು, ನನ್ನ ತಾಯಿಯು ಗರ್ಭ ಧರಿಸಿದಳು. ಹೌದು, ಇನ್ನೂ ಆಳವಾಗಿ ಅವನು ಹೇಳುತ್ತಾನೆ, ಅದ್ಯಾವುದು ಅಸ್ವಾಭಾವಿಕವಾದುದಲ್ಲ. ಹೌದು, ಪಶ್ಚಾತ್ತಾಪ ಪಡುವುದೆಂದರೆ ತುಂಬ ಆಳವಾದ ವಿಷಯವಾಗಿದೆ. ನಿಮ್ಮೊಳಗೆ ನಿಮ್ಮ ಹೃದಯವು ಜಜ್ಜಿ ಹೋಗಬೇಕಾಗಿದೆ. ಆ ಪಶ್ಚಾತ್ತಾಪವು ಅವನ ಹೃದಯದ ಆಳದೊಳಗೆ ಪರಿಣಾಮವನ್ನು ಬೀರಬೇಕು. ಹಲ್ಲೆಲೂಯ, ಆಮೆನ್. ಎರಡನೇದಾಗಿ ಅವನು ಮಾಡಿದ ಕಾರ್ಯವೆಂದರೆ 12 ಕಲ್ಲುಗಳನ್ನು. ಹೌದು, 12 ಕುಲಗಳನ್ನು ಸೂಚಿಸುತ್ತವೆ ದೇವರ ವಾಕ್ಯದ ಪ್ರಕಾರ. ಹೌದು, ದೇವರ ವಾಕ್ಯದಲ್ಲಿ ಬರೆದ ಪ್ರಕಾರ ಅವನು 12 ಕಲ್ಲುಗಳನ್ನು ತೆಗೆದುಕೊಳ್ಳುತ್ತಾನೆ. ಅವರು ಯೋರ್ದಾನ್ ನದಿಯನ್ನು ದಾಟುವಾಗ ಆ ನದಿಯಿಂದ 12 ಕಲ್ಲುಗಳನ್ನು ತಂದು ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿದ್ದರು. ಈಗ 100 ವರ್ಷಗಳು ಕಳೆದಿವೆ. ಇಲ್ಲಿ ಪ್ರವಾದಿ ಏಲಿಯನು ಹೇಳುವುದಿಲ್ಲ
14 ಕಲ್ಲುಗಳು ಚೆನ್ನಾಗಿ ಇವೆ, ಅವುಗಳನ್ನು ಇಡುವ. ಅವುಗಳ ಆಕಾರವೂ ಒಳ್ಳೆಯದಾಗಿದೆ, ಇದು ಸರಿಯಾಗಿ ಸಮತೋಲನ ಮಾಡುತ್ತದೆ ಎಂದು ಹೇಳಿ 14 ಕಲ್ಲುಗಳನ್ನು ಇಡುವುದಿಲ್ಲ. ಹೌದು, ಅವನು ದೇವರ ವಾಕ್ಯದ ಆಳಕ್ಕೆ ಹೋಗುತ್ತಾನೆ. ಅಲ್ಲಿ ಬರೆದಿದೆ, ದೇವರ ಯಜ್ಞವೇದಿಯನ್ನು ಕಟ್ಟಲು 12 ಕಲ್ಲುಗಳನ್ನು ಉಪಯೋಗಿಸಬೇಕೆಂದು. ಹೌದು, ಅವುಗಳು 12 ಕುಲಗಳನ್ನು ಸೂಚಿಸುತ್ತವೆ. ದೇವರು ಹೇಳುವುದರ ಹಿಂದೆ ಅನೇಕ ಕಾರಣಗಳಿರುತ್ತವೆ. ಆದುದರಿಂದ ಪ್ರವಾದಿಯಾದ ಏಲಿಯನು ಅಲ್ಲಿ ಬರೆದ ಪ್ರಕಾರ 12 ಕಲ್ಲುಗಳನ್ನು ತೆಗೆದುಕೊಳ್ಳುತ್ತಾನೆ. 11 ಅಥವಾ 13 ಕಲ್ಲುಗಳನ್ನಲ್ಲ, 12 ಕಲ್ಲುಗಳನ್ನು ಮಾತ್ರ. ಆಮೆನ್. ದೇವರು ಹೇಳಿದರ ಹತ್ತಿರವಲ್ಲ, ಆದರೆ ಸರಿಯಾಗಿ ದೇವರ ವಾಕ್ಯದ ಪ್ರಕಾರ. ಆಮೆನ್. ಅವನು 12 ಕಲ್ಲುಗಳನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ತನ್ನನ್ನೇ ಒಪ್ಪಿಸಿಕೊಳ್ಳುತ್ತಾನೆ. ಈಗ ಅವನು ದುರಸ್ತಿ ಮಾಡಲು ಪ್ರಾರಂಭಿಸುತ್ತಾನೆ. ಮತ್ತೆ ಮೊದಲು ದೇವರ ಜೊತೆಗಿನ ಸಂಬಂಧಕ್ಕೆ ಆದ ಹಾನಿಯನ್ನು ಅವನು ಪರಿಶೀಲಿಸುತ್ತಾನೆ. ದೇವರ ಯಜ್ಞವೇದಿಯು ಹಾನಿಗೊಳ್ಳಲು ಕಾರಣವೇನೆಂದು ಮತ್ತು ಪ್ರತಿಯೊಂದು ಭಾಗವನ್ನು ಅವನು ದುರಸ್ತಿಗೊಳಿಸುತ್ತಾನೆ. ಕಣ್ಣಿಗೆ ಕಾಣುವಷ್ಟು ಸ್ಥಳ ಮಾತ್ರವಲ್ಲ, ಇಡೀ ವೇದಿಯನ್ನು ಅವನು ದುರಸ್ತಿಗೊಳಿಸುತ್ತಾನೆ. ಹೌದು, ಹಾನಿಗೆ ಒಳಪಟ್ಟ ಪ್ರತಿಯೊಂದು ಸ್ಥಳವನ್ನು ಅವನು ದುರಸ್ತಿಗೊಳಿಸುತ್ತಾನೆ. ಆ ಯಜ್ಞವೇದಿಯ ತುದಿಯನ್ನು ಮಾತ್ರವಲ್ಲ, ಅಥವಾ ಹೊರಗೆ ಕಾಣುವ ಕೆಲವೊಂದು ಸ್ಥಳಗಳನ್ನು ಮಾತ್ರವಲ್ಲ, ಪ್ರವಾದಿಯು ಇಡೀ ವೇದಿಯನ್ನು ದುರಸ್ತಿಗೊಳಿಸುತ್ತಾನೆ. 12 ಕಲ್ಲುಗಳನ್ನು ತೆಗೆದುಕೊಂಡು ದೇವರ ವಾಕ್ಯದ ಪ್ರಕಾರ ಅದನ್ನು ಕಟ್ಟುತ್ತಾನೆ. ಆಮೆನ್. ದೇವರ ವಾಕ್ಯವು ಮುಂದುವರಿಸಿ ಹೇಳುತ್ತದೆ, ಅವನು ಕಟ್ಟಿಗೆಯನ್ನು ಸಿದ್ಧಗೊಳಿಸುತ್ತಾನೆ, ನೀರನ್ನು ತರಿಸುತ್ತಾನೆ ಮತ್ತು ಯಜ್ಞಕ್ಕಾಗಿ ಬಲಿದಾನ ಅರ್ಪಿಸಲು ಹೋರಿಯನ್ನು ಸಿದ್ಧಪಡಿಸುತ್ತಾನೆ. ಪ್ರತಿ ಸಲ ದೇವರ ಜನರು ದೇವರಿಗೆ ಮೊರೆಯಿಡುವ ಮೊದಲು ಬಲಿದಾನದ ಪ್ರಾಣಿಯು ತಯಾರಿರುತ್ತದೆ, ಸರಿಯಲ್ಲವೇ? ಹೌದು. ಪ್ರತಿಯೊಂದು ಸಿದ್ಧಗೊಳಿಸಿದ ಮೇಲೆ, ದೇವರ ಯಜ್ಞವೇದಿಯು ಸಿದ್ಧಗೊಂಡ ಮೇಲೆ, ಕಟ್ಟಿಗೆಯನ್ನು ಕಡಿದು ಅದನ್ನು ಇಟ್ಟ ಮೇಲೆ, ಯಜ್ಞದ ಬಲಿಯನ್ನು ವೇದಿಯ ಮೇಲೆ ಇಟ್ಟ ನಂತರ, ಸಂಧ್ಯಾಕಾಲದ ಯಜ್ಞದ ಸಮಯಕ್ಕೆ ಏಲಿಯ ಪ್ರವಾದಿಯು ದೇವರಿಗೆ ಮೊರೆಯಿಡುತ್ತಾನೆ. ಆಮೆನ್. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 12 ವಾಕ್ಯ 1ರಲ್ಲಿ ಹೇಳಿದೆ, ನೀವು ಆ ಬಲಿದಾನದ ಪ್ರಾಣಿಯೆಂದು. ಆಮೆನ್. ಆದುದರಿಂದ ಮೊದಲಿಗೆ ನೀವು ಆ ಯಜ್ಞದ ಬಲಿಪಶುವಾಗಿ ವೇದಿಯ ಮೇಲೆ ಇರಬೇಕು. ನಿಮ್ಮ ಸ್ವಾಭಾವಿಕ ಮನುಷ್ಯ ನಿಮ್ಮ ದೇಹದ ಪ್ರತಿಯೊಂದು ಭಾಗ ಇರಬೇಕು. ನೀವೊಂದು ಸಜೀವ ಯಜ್ಞವಾಗಿ ದೇವರಿಗೆ ನಿಮ್ಮನ್ನೇ ಅರ್ಪಿಸಬೇಕು. ಆಮೆನ್. ನೀವು ಜೀವಂತವಾಗಿದ್ದರೂ ಸಹ ನಿಮ್ಮೊಳಗಿನ ಕೆಲವೊಂದು ಭಾಗವು ಸಾಯಬೇಕು. ನೀವೊಂದು ಬಲಿದಾನದ ಪ್ರಾಣಿ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ನೀವು ಒಂದು ಬಲಿದಾನದ ಪ್ರಾಣಿ. ಆಮೆನ್. ಆದುದರಿಂದ ಮೊದಲ ಯಜ್ಞದ ಬಲಿ ನೀವು. ಎರಡನೆಯ ಯಜ್ಞದ ಬಲಿಯು ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 13 ವಾಕ್ಯ 15. ಆದ್ದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಆದುದರಿಂದ ಎರಡನೆಯ ಬಲಿದಾನವು ಕೃತಜ್ಞತಾಪೂರ್ವಕವಾದ ಸ್ತುತಿ ಸ್ತೋತ್ರದ ಯಜ್ಞ. ಹೌದು,
ನಿಮಗೆ ಸ್ತೋತ್ರವನ್ನು ಮಾಡಲು ಮನಸ್ಸಿಲ್ಲವಾದರೂ ನಿಮ್ಮ ಪರಿಸ್ಥಿತಿಗಳು ಸನ್ನಿವೇಶಗಳಿಂದಾಗಿ ಮಾಡಲು ನಿಮಗೆ ಕಷ್ಟವೆನಿಸಿದರೂ ಸಹ ನೀವು ಕೃತಜ್ಞತಾಪೂರ್ವಕವಾದ ಸ್ತೋತ್ರ ಯಜ್ಞವನ್ನು ಅರ್ಪಿಸಬೇಕು. ಹೌದು, ಮೂರನೆಯ ಯಜ್ಞ ಯಾವುದು? ಬಲಿದಾನ ಯಾವುದು? ಯಾಜಕ ಕಾಂಡ ಅಧ್ಯಾಯ 6 ವಾಕ್ಯ 13. ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿಯುತ್ತಿರಬೇಕು, ಆರಿ ಹೋಗಬಾರದು. ಹೌದು, ಅಲ್ಲಿ ಯಾವಾಗಲೂ ಬೆಂಕಿ ಉರಿಯುತ್ತಿರಬೇಕು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಅಲ್ಲಿ ಯಾವಾಗಲೂ ಬೆಂಕಿಯು ಉರಿಯುತ್ತಿರಬೇಕು, ಅದು ಎಂದಿಗೂ ಆರಿ ಹೋಗಬಾರದು. ಆಮೆನ್. ಹೌದು, ಅದು ನಿಮ್ಮ ನಿರಂತರ ಪ್ರಾರ್ಥನೆಯಾಗಿದೆ. ಅದು ಯಜ್ಞವೇದಿಯಲ್ಲಿರುವ ಬೆಂಕಿಯ ಹಾಗೆ. ಆಮೆನ್. ಹೌದು, ದೇವರ ಯಜ್ಞವೇದಿಯ ಎದುರು ಒತ್ತಿಸಿ ಇಟ್ಟ ದೀಪದ ಹಾಗೆ ಅದು ಎಂದಿಗೂ ಆರಿ ಹೋಗುವುದಿಲ್ಲ. ಹೌದು, ಆದುದರಿಂದ ಮೊದಲನೆಯ ಬಲಿದಾನವು ನೀವು ಯಜ್ಞದ ಬಲಿಪಶು, ಎರಡನೇದಾಗಿ ಕೃತಜ್ಞತಾಪೂರ್ವಕವಾದ ಸ್ತುತಿ ಸ್ತೋತ್ರಗಳು, ಮೂರನೆಯದಾಗಿ ನಿಮ್ಮ ನಿರಂತರವಾದ ಪ್ರಾರ್ಥನೆಗಳು. ಹೌದು, ಇವುಗಳು ತುಂಬ ಮುಖ್ಯವಾದ ಯಜ್ಞದ ಬಲಿಗಳು. ಅದೇ ರೀತಿ ದೇವರ ವಾಕ್ಯವು ನಿಮ್ಮ ತ್ಯಾಗದ ಬೀಜಗಳು ಮತ್ತು ಬೇರೆ ಹಲವು ವಿಷಯಗಳ ಬಗ್ಗೆ ತಿಳಿಸುತ್ತದೆ. ನಾವೀಗ ಆ ಬಲಿಪೀಠವನ್ನು ದುರಸ್ತಿಪಡಿಸುವ ಬಗ್ಗೆ ತಿಳಿಯುವ. ನಿಜವಾದ ಪಶ್ಚಾತ್ತಾಪ ಮತ್ತು ಜಜ್ಜಿಹೋದ ಹೃದಯ. ನೀವು ಬಲಿದಾನದ ಪಶು ಆಗುತ್ತೀರಿ. ನೀವು ದೇವರ ವಾಕ್ಯದ ಪ್ರಕಾರ ಸರಿ ಹೊಂದುವಾಗ ನೀವು 12 ಕಲ್ಲುಗಳನ್ನು ತೆಗೆದುಕೊಳ್ಳುತ್ತೀರಿ. ಅವುಗಳು ದೇವರ ವಾಕ್ಯಕ್ಕೆ ಸರಿದೂಗುತ್ತವೆ. ಯಜ್ಞವೇದಿಯನ್ನು ಪುನಃ ಕಟ್ಟಲು ಅದರ ಮೇಲೆ ಯಜ್ಞದ ಬಲಿಯನ್ನು ತರಬೇಕು. ಅದು ನೀವಾಗಿದ್ದೀರಿ. ನಿಮ್ಮ ಕೃತಜ್ಞತಾಪೂರ್ವಕವಾದ ಸ್ತುತಿ ಸ್ತೋತ್ರಗಳನ್ನು ತರಬೇಕು. ನಿಮ್ಮ ನಿರಂತರವಾದ ಪ್ರಾರ್ಥನೆ ಮತ್ತು ದುರಸ್ತಿಗೊಳಿಸಿದ ಆ ಯಜ್ಞವೇದಿಯ ಮೇಲೆ ಬೆಂಕಿಯೂ ಇರಬೇಕು. ಆ ಯಜ್ಞವೇದಿಯು ಜೀವಂತವಾಗಿರಬೇಕು. ಹೌದು, ಇಲ್ಲಿ ಗಿದ್ಯೋನನು ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿದ ಮೇಲೆ ದೇವರು ಹೇಳುತ್ತಾರೆ, ಈಗ ನೀನು ಆ ನಕಲು ವೇದಿಯನ್ನು ಕೆಡವಿ ಹಾಕೆಂದು, ಹಾಗೂ ಉಳಿದ ಬೇರೆಲ್ಲ ನಕಲು ಯಜ್ಞವೇದಿಗಳನ್ನು ನಾಶಪಡಿಸು ಎಂದು ತಿಳಿಸುತ್ತಾನೆ. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್. ಹಾಲೆಲೂಯ. Amen. May the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Shalom.